ಹಲ್ಲೇಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತ್ಯುತ್ತಮನು ಮೊದಲಿನ ನಾಳೆ ಯೇಸು ಕ್ರಿಸ್ತ ನಾವಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಓದು ಸೋಮವಾರ ಅನಿಸುತ್ತೆ, ಮೊನ್ನೆ ಸೋಮವಾರ ಕ್ರಿಸ್ಮಸ್ ನಾವು ಮಾಡಿರುವಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಭಾಳ ಚೆನ್ನಾಗಿ ಇಲ್ಲಿ ಅಕ್ಕಪಕ್ಕದ ಎಲ್ಲ ಗ್ರಾಮಗಳಿಗಿಂತಲೂ ಭಾಳ ಸುಂದರವಾಗಿ ಕ್ರಿಸ್ಮಸ್ ಎಲ್ಲಾಯಿತು, ತಿಮ್ಮಾಪುರ ಗ್ರಾಮದಲ್ಲಿ ಆಯಿತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಭಾಳ ಸಂತೋಷ ಆಯಿತು. ಪ್ರಥಮ ಕ್ರಿಸ್ಮಸ್ಸೇ ಇಷ್ಟು ಗ್ರ್ಯಾಂಡಾಗಿ ಆಗ್ಯದ, ಇನ್ನು ಸೆಕೆಂಡ್ನೇ ಕ್ರಿಸ್ಮಸ್ ಇನ್ನೂ ಕೂಡ ಗ್ರ್ಯಾಂಡಾಗಿ ಆಗುತ್ತೆ. ದೇವ್ರ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಸಮಯದಲ್ಲಿ ಒಂದು ಮಾತನ್ನು ನಾವು ನೆನಪು ಮಾಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 25ನೇ ವಚನದಿಂದ ಓದಿಕೊಳ್ಳೋಣ. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮೆಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಈ ಮನುಷ್ಯನು ನೀತಿವಂತನೂ ದೇವಭಕ್ತನೂ ಆಗಿದ್ದು ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಇದಲ್ಲದೆ ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಗಿತ್ತು. ಇವನು ಪವಿತ್ರಾತ್ಮ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು. ಆಗ ತಂದೆ ತಾಯಿಗಳು ಯೇಸು ಎಂಬ ಮಗುವಿಗೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪದ್ಧತಿಯ ಪ್ರಕಾರ ನಡೆಸಬೇಕೆಂದು ಅದನ್ನು ಒಳಕ್ಕೆ ತರಲು ಅವನು ಅದನ್ನು ತನ್ನ ಕೈಯಲ್ಲಿ ತಕ್ಕೊಂಡು ದೇವರನ್ನ ಕೊಂಡಾಡಿ, ಒಡೆಯನೇ ನಿನ್ನ ಮಾತು ನೆರವೇರಿತು, ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಎಲ್ಲಾ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿಕೊಟ್ಟಿದ್ದಿ. ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು, ನಿನ್ನ ಪ್ರಜೆಯಾದ ಇಸ್ರಾಯೇಲರಿಗೆ ಕೀರ್ತಿ ಅಂದನು. ಆ ಮಗುವಿನ ವಿಷಯವಾಗಿ ಹೇಳಿದ ಈ ಮಾತುಗಳಿಗೆ ಅದರ ತಂದೆ ತಾಯಿಗಳು ಆಶ್ಚರ್ಯ ಪಡುತ್ತಿರಲು ಸಿಮೆಯೋನನು ಅವರನ್ನ ಆಶೀರ್ವದಿಸಿ ತಾಯಿಯಾದ ಮರಿಯಳಿಗೆ, ಇಗೋ ಈತನು ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಅನೇಕರು ಏಳುವುದಕ್ಕೂ ಕಾರಣನಾಗಿರುವನು ಮತ್ತು ಜನರು ಎದುರು ಮಾತಾಡುವುದಕ್ಕೆ ಗುರುತಾಗಿರುವನು. ಹೀಗೆ ಬಹು ಜನರ ಅಂತರಂಗದ ವಿಚಾರಗಳು ಬಯಲಿಗೆ ಬಂದಾವು. ಇದಕ್ಕೆ ಈತನು ಹುಟ್ಟಿದ್ದು, ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ಅಲಗು ನಾಟಿದಂತಾಗುವುದು ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ತಿಮ್ಮಾಪುರದವರು ಯಾರಾದರೂ ಪ್ರೇರೇಪಣೆ ಆದಂಥವ್ರು ಪ್ರಾರ್ಥನೆ ಮಾಡಿರಿ. ಇದರಲ್ಲಿ ಒಂದು ವಚನವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಮೊಣಕಾಲು ರೋಣ. ತಿಮ್ಮಾಪುರದವರು ಪ್ರಾರ್ಥನೆ ಮಾಡಿ. ಪ್ರೇರೇಪಣೆ ಆದಂಥವರು ಪ್ರಾರ್ಥನೆ ಮಾಡಿ. ಸರ್ವಶಕ್ತನೇ ಸರ್ವಜ್ಞನೇ ಸಜೀವನಾಗಿರುವ ಆತನೇ ಸ್ತೋತ್ರಗಳಪ್ಪ. ಮಹಾಪರಿಶುದ್ಧನೇ ಪ್ರಣಾಳಿಗೆ ಆದವರ ತಂದೆಯಾದ ಕುಮಾರನಾದ ಪಲ್ಲುಕ ರಾಜ್ಯದ ಪರಿಶುದ್ಧಾತ್ಮಜ್ಞೆ ಪಲ್ಲುಕ ರಾಜ್ಯ ಉಳಿದು ಬರಲಪ್ಪ. ಪಲ್ಲುಕಿದ್ದು ಭೂಲೋಕದ ನೆರವೇರಿ ಸ್ವಾಮಿ ನೀತಿ ರಾಜ್ಯ ಕಟ್ಟಲ್ಪಳ್ಳಿ ಅನುದಿನದ ಆರಂಭ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು ರಾಜ್ಯನೇ ಸ್ತೋತ್ರಗಳಪ್ಪ. ಯಾರೋ ಒಬ್ಬರುಗಳು ಪ್ರಾರ್ಥನೆ ಮಾಡೋರ ಮಧ್ಯದಲ್ಲಿ ಬರುವುದನ್ನು ಹೇಳಿ ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಪ್ರಾರ್ಥನೆ ಕೊಡೋದು ಅಧ್ಯಕ್ಷನಾಗಿ ನೀನೇ ಸ್ವೀಕಾರ ಮಾಡಪ್ಪ. ಹೌದು ರಾಜನೇ, ನೀನು ಲೋಕಕ್ಕೆ ಬೆಳಕಾಗಿದೆಯಪ್ಪ. ನೀವು ಲೋಕಕ್ಕೆ ಬೆಳಕಾಗಿರುವ ನಾವು ಕೂಡ ಲೋಕಕ್ಕೆ ಬೆಳಕಾಗಿ ನಿನ್ನಂತ ಪರಿಶುದ್ಧರಾಗಿ ಪರಿಶುದ್ಧ ದೀಪದಲ್ಲಿ ಬಾಳುವಂತೆ ಸಾಧಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ರಾಜನೇ ಸ್ತೋತ್ರಗಳಪ್ಪ. ಆತ್ಮಿಕ ವಾಕ್ಯ ಮುಳುಗುತ್ತು ವಾಕ್ಯದ ಗುಡಾರ್ಥಗಳನ್ನು ತಿಳಿಪಡಿಸಿ. ಹೌದು ಸ್ವಾಮಿ. ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ 33:3 ಮಾತಾಡಿದ
ಪ್ರಕಾರವಾಗಿ Yes, ಸ್ವಾಮಿ Lord. ನನ್ನನ್ನು ಕೇಳಿಕೊಂಡು ನಿನಗೆ ಮಹತ್ವವಾದ ಗುಡಾರ್ಥಗಳನ್ನು ನಾನು ತಿಳಿಸು ಅಂತ ಹೇಳಿದ ಪ್ರಕಾರವಾಗಿ Amen. ಕೇಳುವುದಾಗಿದ್ದಕ್ಕೆ ಹೌದು ರಾಜನೇ ಸ್ತೋತ್ರಗಳಪ್ಪ. ಹೌದು ಸ್ವಾಮಿ, ನಿನ್ನ ವಾಕ್ಯದ ಗುಡಾರ್ಥವನ್ನು ತಿಳಿಪಡಿಸಿ ಬಲವಾಗಿ ನಮ್ಮನ್ನು ತುಂಬಿಸಿ ಬಲಪಡಿಸಿ ನಿನ್ನ ವಾಕ್ಯದಿಂದ ನಾವು ಶುದ್ಧರಾಗುವಂತೆ ಸ್ವಾಮಿ. ಹೌದು ರಾಜನೇ ಸ್ತೋತ್ರಗಳಪ್ಪ. ನೀನು ನಂಬಿದ್ದೇವೆ ಸ್ವಾಮಿ, ನಿನ್ನ ವಾಕ್ಯದಿಂದ ಬಂಧನಗಳೆಲ್ಲ ಬಿಡುಗಡೆ ಉಂಟಾಗಲಿ, ಕಡತೆಗಳೆಲ್ಲ ಕಳಿಸಿ ಬಿಡಲಿ ಸ್ವಾಮಿ. Amen. ಹೌದು ಸ್ವಾಮಿ, ನಿನ್ನ ವಾಕ್ಯಗಳು ಹೃದಯದ ಅಲೆಗಳ ಕೆತ್ತನ ಪಡಲಿ ಸ್ವಾಮಿ, ನಿನ್ನ ವಾಕ್ಯಗಳು ಹೃದಯಾಂತರದಲ್ಲಿ ಬರೆಯಲ್ಪಡಲಿ ಸ್ವಾಮಿ. ಹೌದು ರಾಜ, ನಿನ್ನ ವಾಕ್ಯದ ದಶೆಯಿಂದ ಸಂಪೂರ್ಣ ನಮ್ಮ ಗ್ರಾಮ ಎಲ್ಲ ರಕ್ಷಣಾ ಮಾರ್ಗದಲ್ಲಿ ಬರುವಂತೆ, ಅನೇಕ ಆತ್ಮ ರಕ್ಷಣಾ ಮಾರ್ಗದಲ್ಲಿ ಬರುವಂತೆ ಸಾಧಿಸು. ಹೌದು ರಾಜ, ನಮ್ಮ ತಿಮ್ಮಾಪುರ ಗ್ರಾಮದ ಎಲ್ಲ ಸ್ವಾಮಿ ಸಂಪೂರ್ಣವಾಗಿ ಸ್ವಾಮಿ ಮಾದರಿ ಗ್ರಾಮವಾಗಿ ನಿಲ್ಲುವಂತೆ, ನೀಡುವ ರಾಜ್ಯ ತಿಮ್ಮಾಪುರವನ್ನು ಕಟ್ಟಲ್ಪಡುವಂತೆ ಎಲ್ಲ ವಿಧದ ಕಾರ್ಯ ಕಾಪಾಡಿ ನಡೆಸಿ ಸಂಪೂರ್ಣ ರಕ್ಷಣಾ ಮಾರ್ಗದಲ್ಲಿ ಬರುವಂತೆ ನೀನೇ ಕಾರ್ಯ ಮಾಡಿ ಧರಿಸಿ ನಡೆಸಬೇಕಂತ ನಜರೇತನ ಹೆಸರಿನಲ್ಲಿ ನಾವು ಎಲ್ಲವನ್ನು ಬೇಡಿ ಮಾತನಾಡಿದ್ದೇವೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತಿನ ದಿವಸ ದೇವರ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ ರಕ್ಷಕನನ್ನು ಎದುರು ನೋಡುವಂಥದ್ದು, ರಕ್ಷಕನಿಗಾಗಿ ಕಾಯುವಂಥದ್ದು, ರಕ್ಷಕನನ್ನು ಭೇಟಿಯಾಗುವಂಥದ್ದು. ಹಲ್ಲೆಲೂಯಾ. ಇದು ಸ್ವಲ್ಪ ಕ್ಯಾಲೆಂಡರ್ ತಿರುಗ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂದರೆ, ಇಲ್ಲಿ ಯೇಸು ಕ್ರಿಸ್ತನು ಅಂದರೆ ಯಾರು? ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಭೂಲೋಕಕ್ಕೆ ಬಂದಿರುವಂಥ ಸಮಯದಲ್ಲಿ ಆತನು ಹುಟ್ಟಿರುವಂಥ ವಿಷಯ ದೇವದೂತರು ಬಂದು ಕುರುಬರಿಗೆ ತಿಳಿಸಿದಾಗ, ಕುರುಬರು ಬಂದು ಆ ಕೂಸನ್ನು ನೋಡಿ ತಮ್ಮಲ್ಲಿರುವಂಥ ಕಾಣಿಕೆಗಳನ್ನು ಸಮರ್ಪಣೆ ಮಾಡಿ ಆ ಕೂಸನ್ನು ವಿಷಯವಾಗಿ ಬಹಳ ಸಂತೋಷಪಟ್ಟು ಪುನಃ ಹಿಂತಿರುಗಿ ಅವರು ಮನೆಗೆ ಹೋದರು. 1 ದಿವಸ ಕಳೆಯಿತು, 2 ದಿವಸ ಕಳೆಯಿತು, 7 ದಿವಸಗಳು ಕಳೆದು 8ನೇ ದಿವಸದಲ್ಲಿ ಅವರ ಸಂಸ್ಕೃತಿ ಪದ್ಧತಿಯ ಪ್ರಕಾರವಾಗಿ ಮಗುವಿಗೆ ನಾಮಕರಣ ಕಾರ್ಯಕ್ರಮ ಇರುತ್ತೆ. ಏನಿರುತ್ತೆ? ನಾಮಕರಣ. ನಾವೇನಂತೀವಿ? ತೊಟ್ಟಿಲು ಕಾರ್ಯಕ್ರಮ ಅಂತೀವಲ್ಲ, ನಾಮಕರಣ ಕಾರ್ಯಕ್ರಮ. ಆ ನಾಮಕರಣ ಕಾರ್ಯಕ್ರಮ ಎಲ್ಲಿ ಮಾಡ್ತಾರೆ? ದೇವಾಲಯದಲ್ಲಿ ಮಾಡ್ತಾರೆ. ದೇವಾಲಯಕ್ಕೆ ಮರಿಯಳು ಮತ್ತು ಯೋಸೇಫನು ಕೂಸಾಗಿರುವಂಥ, ಶಿಶುವಾಗಿರುವಂಥ ಯೇಸುವನ್ನು ತೆಗೆದುಕೊಂಡು ಯೆರೂಸಲೇಮಿನಲ್ಲಿ, ದೇವಾಲಯ ಎಲ್ಲಿರುವಂಥದ್ದು? ಪ್ರಪಂಚದಲ್ಲಿ ಸೃಷ್ಟಿಕರ್ತನಾದ ದೇವರನ್ನು ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ಭೂಮಧ್ಯಪುರವಾಗಿರುವಂಥ ಯೆರೂಸಲೇಮಿನಲ್ಲಿಯೇ ದೇವರು ಏನು ಮಾಡಿದ್ದಾರೆ? ದೇವಾಲಯವನ್ನು ದಾವೀದನ ಮಗನಾಗಿರುವಂಥ ಸೊಲೊಮೋನನ ಮೂಲಕವಾಗಿ ಕಟ್ಟಿಸಿದ್ದಾರೆ. ಪ್ರಿಯರೇ, 7 ವರ್ಷಗಳು ಹಿಡಿತು ದೇವಾಲಯ ಕಟ್ಟುವುದಕ್ಕಾಗಿ. ಆ ದೇವಾಲಯದಲ್ಲಿ ಪ್ರವೇಶ ಮಾಡಿ ಏನು ಮಾಡ್ತಾ ಇದ್ದಾರೆ? ಹೆಸರಿಡಬೇಕು ಮಹಾಯಾಜಕನ ಮೂಲಕವಾಗಿ ಎಂಬುದಾಗಿ ಕೇಳಿದಾಗ ಅವಾಗ ಆ ಮಗುವಿಗೆ ಏನಂತೇಳಿ ಹೆಸರಿಟ್ರು? ಯೇಸು ಅಂತೇಳಿ ಹೆಸರಿಟ್ರು. ಏನಂತೇಳಿ ಹೆಸರಿಟ್ರಿ? ಯೇಸು. ಯೇಸು ಅಂದರೆ ಏನರ್ಥ? ರಕ್ಷಕ, ವಿಮೋಚಕ, ಪಾಪಗಳಿಂದ ಬಿಡಿಸುವಂಥ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವಾಗ ಯೇಸು ಎಂಬುದಾಗಿ ನಾಮಕರಣ ಮಾಡಿದ್ರು, ಅವರ ಪದ್ಧತಿಯ ಪ್ರಕಾರವಾಗಿ ಕಾಣಿಕೆಗಳನ್ನು ಅವರು ಸಮರ್ಪಣೆ ಮಾಡಿದರು. ಶ್ರೀಮಂತರಾದರೆ ಒಂದು ಎತ್ತನ್ನಾಗಲಿ, ಓರಿಯನ್ನಾಗಲಿ, ಕುರಿಯನ್ನಾಗಲಿ, ಅಥವಾ ತಮ್ಮಲ್ಲಿರುವಂಥ ಹಣವನ್ನಾಗಲಿ, ಬೆಳ್ಳಿಯನ್ನಾಗಲಿ, ಬಂಗಾರವನ್ನಾಗಲಿ, ಬೆಳವಕ್ಕಿಗಳನ್ನಾಗಲಿ, ಪಾರಿವಾಳಗಳನ್ನಾಗಲಿ ಕಾಣಿಕೆಯಾಗಿ ಕೊಡಬೇಕಾಗಿತ್ತು. ಆ ಸಮಯದಲ್ಲಿ ಇವರು 2 ಬೆಳವಕ್ಕಿಗಳನ್ನು ಏನು ಮಾಡಿದ್ರಿ? ಅಲ್ಲಿ 24ನೇ ವಚನ. ಇದಲ್ಲದೆ ಕರ್ತನ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತೆ 1 ಜೋಡಿ ಬೆಳವಕ್ಕಿಯನ್ನಾಗಲಿ 2 ಪಾರಿವಾಳದ ಮರಿಗಳನ್ನಾಗಲಿ ಬಲಿ ಕೊಡಬೇಕಾಗಿತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವರು ತೆಗೆದುಕೊಂಡು ಬಂದು ಆ ಕಾರ್ಯವೆಲ್ಲ ಮಾಡಿದ ಮೇಲೆ ಆ ದೇವಾಲಯದಲ್ಲಿ ಇರುವಂಥ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಪ್ರಿಯರೇ. ಆತನ ಹೆಸರೇನು? ಸಿಮೆಯೋನ. ಅವ್ರ ಹೆಸರೇನ್ರಿ? ಸಿಮೆಯೋನ. ಅವರು ಭಾಳ ಯೌವನಸ್ಥರಲ್ಲ, ಹುಡುಗರಲ್ಲ. ಆತನೇನಾಗಿದ್ದಾನೆ? ವೃದ್ಧಾಪ್ಯದಲ್ಲಿ, ಬಹಳ ವೃದ್ಧಾಪ್ಯ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ವಯಸ್ಸಾಗಿರುವಂಥ ಅಜ್ಜನಾಗಿದ್ದಾನೆ. ಆ ಸಮಯದಲ್ಲಿ ಆ ಸಿಮೆಯೋನನ್ನು ಕುರಿತಾಗಿ ವಾಕ್ಯ ತಿಳಿಸ್ತಾ ಇದೆ. ಏನಂತೇಳಿ? ಈ ಮನುಷ್ಯನು ನೀತಿವಂತನು, ದೇವಭಕ್ತನೂ ಆಗಿದ್ದು ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ದೇವರಿಗೋಸ್ಕರವಾಗಿ, ರಕ್ಷಕನಾಗಿ ಬರುವಂಥ ಯೇಸು ಕ್ರಿಸ್ತನಿಗೋಸ್ಕರವಾಗಿ ಈ ಸಿಮೆಯೋನನ್ನು ಏನು ಮಾಡ್ತಾ ಇದ್ದಾನೆ? ಕಾಯ್ತಾ ಇದ್ದಾನೆ. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಹೇಳ್ತಾ ಇದೆ. ಏನಂತ ಹೇಳಂದ್ರೆ, ರಕ್ಷಕನನ್ನು ಕಾಯೋದಕ್ಕೋಸ್ಕರವಾಗಿ ನಾವು ಯಾವಾಗಲೂ ಕೂಡ
ಸಿದ್ಧರಾಗಿರ್ಬೇಕು. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಈ ಸೀಮೆಯವನ ರಕ್ಷಕನನ್ನು ಕಣ್ಣಾರೆ ಕಾಣುವವರೆಗೂ ಆತನಿಗೆ ಏನು ಬರೋದಿಲ್ಲಂತೆ, ಸಾವು ಬರೋದಿಲ್ಲ ಎನ್ನುವಂಥ ದೇವರ ದೈವೋಕ್ತಿ ಎನ್ನುವಂಥದ್ದು ಆತನಿಗೆ ಬಿಡುಗಡೆಯಾಗಿತ್ತು ಪ್ರಿಯರೇ. ಯಾಕೆ ಅನೇಕ ಜನರು ಸತ್ತಿದ್ದಾರೆ, ಅನೇಕ ಜನರು ಮರಣಕ್ಕೆ ತುತ್ತಾಗಿದ್ದಾರೆ, ಸೀಮೆಯವನನ್ನು ಮಾತ್ರ ಯಾಕೆ ದೇವರು ಆ ಸಮಯದಲ್ಲಿ ನಿಲ್ಲಿಸಿದ್ರಂದರೆ ನಮಗೆ ಒಂದು ಪಾಠವನ್ನು, ನೀತಿ ಪಾಠವನ್ನು ಕಲಿಸುವುದಕ್ಕಾಗಿ. ಅಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೀಮೆಯವನನ್ನು ಏನಾಗಿದ್ದಾನಂತೆ, ನೀತಿವಂತನಾಗಿದ್ದಾನೆ. ಹಲ್ಲೆಲೂಯಾ. ನೀತಿ ಮನುಷ್ಯನೇ ಒಳಗಡೆ ಯಾವಾಗ ಪ್ರವೇಶ ಮಾಡುತ್ತೆ, ರೋಮಾಪುರದವರೆಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕವಾಗಿ ನಂಬುವವರೆಲ್ಲರಿಗೂ ಕೂಡ ಯಾವ ನೀತಿ ಬರುತ್ತಂತ್ರಿ, ದೇವರ ನೀತಿ. ಮನುಷ್ಯರ ನೀತಿಯ ಕಾರ್ಯಗಳು ಅನೇಕ ಇದ್ದಾವೆ. ಸ್ವಲ್ಪ ಹೊತ್ತು ನೀತಿವಂತರಾಗಿರ್ತಾರೆ, ಇನ್ನೂ ಸ್ವಲ್ಪ ಹೊತ್ತಿಗೆ ಏನಾಗ್ತಾರೆ, ಅನೀತಿವಂತರಾಗ್ತಾರೆ. ಅಲ್ಲೇ ಹೋಗಿ ಪರಿಶುದ್ಧರಾಗಬೇಕು, ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಬೇಕಂತೇಳಿ ಹೋಗ್ತಾರೆ, ಅಲ್ಲೇ ಭಯಂಕರವಾಗಿರ್ತಕ್ಕಂಥ ಪಾಪಕೃತ್ಯಗಳನ್ನು ಮನುಷ್ಯರು ಮಾಡಿರ್ತಾರೆ. ಆದರೆ ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನನ್ನು ನಂಬುವಾಗ ನೀತಿ ಎನ್ನುವಂಥದ್ದು ನಮ್ಮೊಳಗಡೆ ಏನಾಗುತ್ತೆ, ಪ್ರವೇಶ ಮಾಡುತ್ತೆ. ಅದು ಯಾರಿಂದ ಆಗುವಂಥ ನೀತಿ, ಅದು ದೇವರಿಂದ ಬರುವಂಥ ನೀತಿ. ಹಲ್ಲೆಲೂಯಾ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಸೀಮೆಯವನನ್ನು ಏನು ಮಾಡ್ತಾ ಇದ್ದಾನೆ, ಎದುರು ನೋಡ್ತಾ ಇದ್ದಾನೆ. ಯಾರನ್ನ ಎದುರು ನೋಡ್ತಾ ಇದ್ದಾನೆ, ಸಂತೈಸುವಂಥ ದೇವರು ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ, ಆತನನ್ನು ನಾನು ಕಣ್ಣಾರೆ ಕಾಣಬೇಕು ಎಂಬುದಾಗಿ ಏನು ಮಾಡ್ತಾ ಇದ್ದಾನ್ರಿ, ಎದುರು ನೋಡ್ತಾ ಇದ್ದಾನೆ ಪ್ರಿಯರೇ. ಮೊದಲನೇದಾಗಿ ಆತನು ನೀತಿವಂತನಾಗಿದ್ದಾನೆ, ಎರಡನೇದಾಗಿ ಭಕ್ತಿಯ ಜೀವಿತವನ್ನು ಮಾಡುವಂಥ ದೇವ ಭಕ್ತನಾಗಿದ್ದಾನೆ. ಭಕ್ತಿ ಬಹಳ ಮುಖ್ಯ. ಹಲ್ಲೆಲೂಯಾ. ಯಾವ ಭಕ್ತಿ, ಸೃಷ್ಟಿಕರ್ತನಾದ ದೇವರನ್ನು ಆರಾಧಿಸುವಂಥ ಭಕ್ತಿ, ದೇವ ಭಕ್ತಿ ಬಹಳ ಮುಖ್ಯ ಪ್ರಿಯರೇ. ಅನೇಕರು ಇವತ್ತು ಭಕ್ತಿ ಮಾಡ್ತಾರೆ. ಯಾರಿಗೆ ಭಕ್ತಿ ಮಾಡ್ತಾರೆ, ಕೆಲವೊಬ್ಬ ವ್ಯಕ್ತಿಗಳನ್ನು ಭಾಳ ಭಕ್ತಿವಂತರನ್ನಾಗಿ ಏನು ಮಾಡ್ತಾರೆ, ಸ್ವೀಕಾರ ಮಾಡ್ತಾರೆ. ಅವರ ಕಾಲುಗಳನ್ನು ಹಿಡ್ಕೊತಾರೆ, ಅವರ ಪಾದಗಳನ್ನು ತೊಳ್ಕೊಂಡು ಆ ನೀರನ್ನು ಕುಡಿತಾರೆ, ಏನೆಲ್ಲ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ಭಕ್ತಿ, ಅದು ಯಾವ ಭಕ್ತಿ, ಅದು ಈ ಲೋಕದ ಭಕ್ತಿ, ಈ ಲೋಕದಲ್ಲಿರ್ತಕ್ಕಂಥ ಭಕ್ತಿ. ಕೆಲವೊಬ್ಬರು ತಮಗಿಷ್ಟವಾಗಿರ್ತಕ್ಕಂಥ ಬೊಂಬೆಯನ್ನು ಅದಕ್ಕೊಂದು ಆಕಾರ ಕೊಟ್ಟು ಅದಕ್ಕೆ ಬಣ್ಣ ಯಾರೋ ಒಬ್ಬ ವ್ಯಕ್ತಿಯ ಕೈಯಿಂದ ಆಗಿರುತ್ತೆ, ಅದನ್ನು ಏನು ಮಾಡ್ತಾರೆ, ದೇವರು ಎಂಬುದಾಗಿ ಭಕ್ತಿಯನ್ನು ತೋರಿಸ್ತಾರೆ. ಆದರೆ ನಿಜವಾಗಿರ್ತಕ್ಕಂಥ ಭಕ್ತಿ ಎಲ್ಲಿದೆ, ಸೃಷ್ಟಿಕರ್ತನಾದ ದೇವರನ್ನು ಆರಾಧನೆ ಮಾಡುವುದರಲ್ಲಿ. ವೇದಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಶ್ಲೋಕ ಇದೆ ಈ ರೀತಿಯಾಗಿ, ಏನಂತ ಹೇಳಂದರೆ ಅದರ ಅರ್ಥ ಈ ರೀತಿಯಾಗಿದೆ. ಆ ಶ್ಲೋಕದ ಅರ್ಥ, ಒಂದು ವೇಳೆ ಸೃಷ್ಟಿಯನ್ನು ಯಾರಾದರೂ ಏನಾದರೂ ಪೂಜೆ ಮಾಡಿದರೆ ಅವರು ಘೋರವಾದ ಅಗ್ನಿ ನರಕಕ್ಕೆ ಏನಾಗ್ತಾರಂತೆ, ಹಾಕಲ್ಪಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲಿ ಹಾಕಲ್ಪಡ್ತಾರೆ, ಸೃಷ್ಟಿಯ ವಸ್ತುಗಳನ್ನು, ಸೃಷ್ಟಿಯಲ್ಲಿರ್ತಕ್ಕಂಥವುಗಳನ್ನು ಪೂಜಿಸಿದರೆ ಎಲ್ಲಿ ಹಾಕಲ್ಪಡ್ತಾರೆ ಅವರು, ಘೋರವಾದ ಅಗ್ನಿ ನರಕದಲ್ಲಿ. ನಮ್ಮ ವೇದಗಳಲ್ಲಿ ಇರ್ತಕ್ಕಂಥ ಆ ಒಂದು ಸತ್ಯ ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಸೀಮೆಯವನನ್ನು ನೀತಿವಂತನಾಗಿ ದೇವರಿಗೋಸ್ಕರವಾಗಿ ಏನು ಮಾಡ್ತಾ ಇದ್ದಾನೆ, ಪವಿತ್ರಾತ್ಮ ಪ್ರೇರಿತನಾಗಿ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಬಂದಿರುವಂಥ ಸಮಯದಲ್ಲಿ ಆತನನ್ನು ಕಣ್ಣಾರೆ ಕಂಡಂಥವರು ಬಹಳ ಕಡಿಮೆ ಜನ ಪ್ರಿಯರೇ. ಹಲ್ಲೆಲೂಯಾ. ಅನೇಕರಿಗೆ ಗೊತ್ತಿಲ್ಲ ಯೇಸು ಅಂದರೆ ಯಾರು, ಯಾಕೆ ದೇವರು ಈ ರೀತಿಯಾಗಿ ನರಾವತಾರಿಯಾಗಿ ಬಂದಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಏನಂತ ಹೇಳಂದರೆ ಈ ಸೀಮೆಯನ್ನು ಯೇಸುವನ್ನು ಕಾಣಬೇಕಂತೇಳಿ ಎಲ್ಲಿಗೆ ಬಂದಂತೆ. ಒಂದು ಸಾರಿ ನೀವು ಓದ್ರಿ, 27ನೇ ವಚನ ಓದ್ರಿ, 26ರಿಂದ ಓದ್ರಿ. ಇದಲ್ಲದೆ ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಗಿತ್ತು. ಹಲ್ಲೆಲೂಯಾ. ಎಲ್ಲಿಗೆ ಬಂದೈತ, ದೇವರ ಆಲಯ, ದೇವಾಲಯ. ಯಾವುದು ದೇವಾಲಯ, ಎಲ್ಲಿ ದೇವಾಲಯ ಇರುವಂಥದ್ದು, ಯೆರೂಸಲೇಮಿನಲ್ಲಿ. ಈಗ ನಮಗೆ ದೇವಾಲಯ ಯಾವುದು, ನಮ್ಮ ದೇಹವೇ ದೇವಾಲಯ. ಹಲ್ಲೆಲೂಯಾ. ನಿಮ್ಮ ದೇಹ ಏನಾಗಿದೆ, ದೇವಾಲಯವಾಗಿದೆ. ನಿಮ್ಮ ಹೃದಯದ ಗರ್ಭಗುಡಿಯಲ್ಲಿ ಯಾರು ವಾಸ ಮಾಡಬೇಕು, ಸೃಷ್ಟಿಕರ್ತನಾದ ದೇವರು ವಾಸ ಮಾಡಬೇಕು. ದೇವ್ರ ವಾಕ್ಯ ಹೇಳುತ್ತೆ, ಏನಂತ ಹೇಳಂದರೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ, ನನಗೋಸ್ಕರವಾಗಿ ನೀವು ಎಂತಹ ಸ್ಥಳವನ್ನು ಕಟ್ತೀರಿ. ನಾನು ಮನುಷ್ಯರು ರೂಪ ಕೊಟ್ಟಿರ್ತಕ್ಕಂಥ ಮನೆಗಳಲ್ಲಿ ವಾಸ ಮಾಡುವಂಥತನು ಅಲ್ಲವೇ ಅಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದ ಪ್ರಿಯರೇ, ಈತನು ಎಲ್ಲಿಗೆ ಬರ್ತಾ ಇದ್ದಾನೆ, ರಕ್ಷಕನನ್ನು ಹುಡುಕಿಕೊಂಡು ಎಲ್ಲಿಗೆ ಬರ್ತಾ ಇದ್ದಾನೆ,
ದೇವಾಲಯಕ್ಕೆ ಬರ್ತಾ ಇದ್ದಾನೆ. ಬಹಳ ವೃದ್ಧನಾಗಿದ್ದಾಗಲೂ ಕೂಡ, ವೃದ್ಧಾಪ್ಯದ ಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ನೀತಿಯನ್ನು ಬಿಡದೆ ನೀತಿವಂತನಾಗಿ ಜೀವಿಸುತ್ತಾ, ಪರಿಶುದ್ಧನಾಗಿ ಜೀವಿಸುತ್ತಾ, ದೇವ ಭಕ್ತಿಯನ್ನು ಕಳೆದುಕೊಳ್ಳದೆ ಪರಿಪೂರ್ಣವಾದ ಭಕ್ತಿಯ ಜೀವಿತವನ್ನು ಮಾಡುತ್ತಾ ಯೇಸು ಎಲ್ಲಿದ್ದಾನೆ ಆ ಸ್ಥಳವನ್ನು ಹುಡುಕಿಕೊಂಡು ಎಲ್ಲಿಗೆ ಬರ್ತಾ ಇದ್ದಾನೆ? ಈ ಸಮಯದಲ್ಲಿ ದೇವಾಲಯಕ್ಕೆ ಬರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು ಹೆಂಗೆ ಬಂದಂತೆ? ಪವಿತ್ರಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದು ಏನು ಮಾಡ್ತಾ ಇದ್ದ ನೋಡ್ರಿ, ಒಂದ್ಸರಿ ಓದ್ರಿ. ಆಗ ತಂದೆ ತಾಯಿಗಳು ಯೇಸು ಎಂಬ ಮಗುವಿಗೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪದ್ಧತಿಯ ಪ್ರಕಾರ ನಡೆಸಬೇಕೆಂದು ಅದನ್ನು ಒಳಕ್ಕೆ ತರಲು ಹಲ್ಲೆಲೂಯಾ ಏನು ಮಾಡ್ತಾ ಇದ್ದಾರೆ? ಮಗುವನ್ನ ಕೈಯಲ್ಲಿ ತಗೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಎಷ್ಟು ದಿವಸದ ಮಗು ಅದು? 8 ದಿವಸದ ಕೂಸು ಕೈಯಲ್ಲಿ ತೆಗೆದುಕೊಂಡು ಏನಂತ ಹೇಳ್ತಾ ಇದ್ದಾರೆ ನೋಡ್ರಿ, ಒಡೆಯನೇ ನಿನ್ನ ಮಾತು ನೆರವೇರಿತು, ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದ ವಾಕ್ಯ? ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಯಾಕ ದೇವರು ಆ ರಕ್ಷಕನನ್ನು ಕೊಟ್ಟಿದ್ದಾನೆ? ಎಲ್ಲ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ನೀನು ಒದಗಿಸಿಕೊಟ್ಟಿದ್ದಿ. ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು, ನಿನ್ನ ಪ್ರಜೆಯಾದ ಇಸ್ರಾಯೇಲರಿಗೆ ಕೀರ್ತಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಸೀಮೆಯೋನ ಏನು ಮಾಡ್ತಾ ಇದ್ದಾನೆ? ವೇಟ್ ಮಾಡ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ಯಾರಿಗೋಸ್ಕರವಾಗಿ ಕಾಯ್ತಾ ಇದ್ದಾನೆ? ರಕ್ಷಕನಿಗೋಸ್ಕರವಾಗಿ ಕಾಯ್ತಾ ಇದ್ದಾನೆ. ಹಲ್ಲೆಲೂಯಾ. ರಕ್ಷಕನಿಗೋಸ್ಕರವಾಗಿ ಕಾಯುವಂಥ ಆತ ಹೆಂಗಿದ್ದ? ಪರಿಶುದ್ಧನಾಗಿದ್ದ, ನೀತಿವಂತನಾಗಿದ್ದ, ದೇವ ಭಕ್ತಿಯನ್ನು ಮಾಡುವಂಥ ವ್ಯಕ್ತಿಯಾಗಿದ್ದ. ಸ್ವಲ್ಪ ಹೊತ್ತು ಭಕ್ತಿ ಮಾಡುವಂಥದ್ದು, ಸ್ವಲ್ಪ ಹೊತ್ತು ಭಕ್ತಿಯ ಬಲ ಬೇಡವೆನ್ನುವಂಥ ಸ್ಥಿತಿಯಲ್ಲಿ ಆತ ಇರಲಿಲ್ಲ. ಅದರ ಸಲುವಾಗಿ ಆತನಿಗೆ ಯಾರ ದರ್ಶನ ಆಯಿತು? ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಬಂದಾಗ ಆ ದೇವರ ದರ್ಶನ ಯಾರಿಗಾಯ್ತು ರೀ? ಸೀಮೆಯೋನನಿಗಾಯಿತು ಪ್ರಿಯರೇ. ಹಲ್ಲೆಲೂಯಾ. ಅದರಂಗೆ ನಾವು ಕೂಡ ಏನು ಮಾಡಬೇಕು? ರಕ್ಷಕನನ್ನು ಕಣ್ಣಾರೆ ಕಾಣುವಂಥ ಭಕ್ತಿಯನ್ನು ಮಾಡುವವರಾಗಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆ, ಕ್ಯಾಲೆಂಡರ್ ನೋಡ್ರಿ ಒಂದ್ಸರಿ. ರಕ್ಷಕನೇನು ಮಾಡ್ತಾನೆ? ಬರಲಿಕ್ಕಿದ್ದಾನೆ. ಎಲ್ಲಿಂದ ಬರ್ತಾನೆ ರಕ್ಷಕ? ಪರಲೋಕದಿಂದ. ಯಾರ ಸಂಗಡ ಬರ್ತಾನೆ ರಕ್ಷಕ? ಸಭೆಯಾಗಿರುವಂಥ ನಮ್ಮ ಸಂಗಡ. ನಾವು ಆತನನ್ನು ಮಧ್ಯಾಕಾಶದಲ್ಲಿ ಏನು ಮಾಡಬೇಕು? ಎದುರುಗೊಳ್ಳಬೇಕು. ಹಲ್ಲೆಲೂಯಾ. ದೇವರು ಯಾವುದನ್ನು ಹೇಳಿದಾನೋ ಅದನ್ನು ಮಾಡಿದಾನೆ. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಮಾತುಗಳು ಏನಾದಂತೆ ನೆರವೇರಿದ. ಒಂದ್ಸರಿ ಹೋದ್ರೆ ಆ ಮಾತು ಈಗ ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. 29 ಒಡೆಯನೇ ನಿನ್ನ ಮಾತು ನಿನ್ನ ಮಾತು ನೆರವೇರಿತು. ಏನು ನೆರವೇರಿತು ಅಂದರೆ 7ನೇ ಅಧ್ಯಾಯ 14ನೇ ವಚನ, ಯೆಶಾಯನ ಪ್ರವಾದನ ಗ್ರಂಥದಲ್ಲಿರ್ತಕ್ಕಂಥ ವಚನ ಓದ್ರಿ. 9:6 ಯೆಶಾಯ 9:6, 7:14 ಬೇಗ ಓದ್ರಿ. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನ ಹಡೆಯುವಳು, ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡುವಳು. ಅವನು ಕೆಟ್ಟದ್ದು ಬೇಡ. ಹಲ್ಲೆಲೂಯಾ. ಏನು ಸೂಚನೆ ಕೊಡ್ತಾರೆ ದೇವರು? ಕನ್ನಿಕೆ ಗರ್ಭ ಧರಿಸುವಂಥದ್ದು ಅಸಾಧ್ಯ, ವೃದ್ಧಾಪ್ಯದಲ್ಲಿರುವಂಥದ್ದು ಗರ್ಭ ಧರಿಸುವಂಥದ್ದು ಅಸಾಧ್ಯ. 80 ವರ್ಷದ ಆ ಮುದೇಕಿ ಮತ್ತು 14 ವರ್ಷದ ಕನ್ನಿಕೆ, ಈಕೆಗೆ ಮದುವೆ ಆಗಿಲ್ಲ. ಆಕೆಗೆ ಮದುವೆ ಆದಾಗಲೂ ಕೂಡ ಆಕೆಗೆ ಏನಿಲ್ಲ? ಸಂತಾನ ಭಾಗ್ಯ ಇಲ್ಲ. ಆದರೆ ದೇವ್ರಿಗಾಗಿ ಅವರು ಎದುರು ನೋಡ್ತಾ ಇದ್ದಾರೆ. ಯಾರು? ಎಲಿಜಬೆತ್ ಮತ್ತು ಜಕರಿಯ ದಂಪತಿಗಳು. ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರಿಬ್ಬರನ್ನ ದೇವರು ಯಾವ ರೀತಿಯಾಗಿ ಆಶೀರ್ವಾದ ಮಾಡಿದಂದರೆ, ಸ್ತ್ರೀ ಸಂತಾನವಾಗಿ ನಾನು ಬರ್ತೀನಿ ಅಂತೇಳಿ ದೇವರು ಹೇಳಿರ್ತಕ್ಕಂಥ, ಆದಿಕಾಂಡದಲ್ಲಿ ಹೇಳಿರ್ತಕ್ಕಂಥ ಮಾತು ಮರಿಯಳ ಮೂಲಕವಾಗಿ ಏನು ಮಾಡಿದ? ನೆರವೇರಿಸಿದ. ಮಾರ್ಗ ಸಿದ್ಧ ಮಾಡುವುದಕ್ಕೋಸ್ಕರವಾಗಿ ಯೋಹಾನನನ್ನು, ಯಾವ ಯೋಹಾನ? ಸ್ನಾನಿಕನಾದ ಯೋಹಾನನನ್ನು ಬರಮಾಡುವುದಕ್ಕೋಸ್ಕರವಾಗಿ ಯಾರನ್ನು ಆಯ್ಕೆ ಮಾಡಿಕೊಂಡ? ಎಲಿಜಬೆತಳು ಮತ್ತು ಜಕರಿಯ. ವೃದ್ಧಾಪ್ಯದಲ್ಲಿರುವಂಥ ದಂಪತಿಗಳು, ಮಕ್ಕಳಾಗಲಾರದ ಸ್ಥಿತಿಯಲ್ಲಿರ್ತಕ್ಕಂಥ ದಂಪತಿಗಳು. ಆದರೆ ದೇವರಿಗೆ ಸಮಸ್ತವೂ ಕೂಡ ಸಾಧ್ಯ. ಹಲ್ಲೆಲೂಯಾ. ಸುರಕ್ಷತೆಯನ್ನು ಅನುಗ್ರಹ ಮಾಡುವಂಥ ದೇವರು ಆತನೇ ಆಗಿದ್ದಾನೆ. ನೀವು ಗುಂಟೂರಲ್ಲಿ ವಿಜಯವಾಡದವ್ರದ್ದು ಒಂದು ಸಾಕ್ಷಿ ಹೇಳಿದ್ದೆ, ನಿಮಗೆ ನೆನಪಿದನೋ ಎಲ್ಲ ಗೊತ್ತಿಲ್ಲ. ಹಲ್ಲೆಲೂಯಾ. ಅವ್ರ ಹೆಸರು ಮಂಗಾಯಮ್ಮ ಏನೋ, ವಿಡಿಯೋ ಕೂಡ ಫೋಟೋ ಕೂಡ ತೋರಿಸಿದ್ದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೆಸರು ಎಷ್ಟು ವಯಸ್ಸು ಅವರಿಗೆ? 70 ಮೇಲೆ ದಾಟಿದೆ.
ನಂಗೆ ಕರೆಕ್ಟಾಗಿ ನೆನಪು ಬರ್ತಾ ಇಲ್ಲ ಈಗ. ಎಷ್ಟಾಗಿದೆ ವಯಸ್ಸು? ಅಜ್ಜಿ ಆಗಿದ್ದಾರೆ. ಅಜ್ಜಿ ಆದಂಥ ಸಮಯದಲ್ಲಿ ಅವ್ರ ಯಜಮಾನ್ ನೋಡಿದ್ರಪ್ಪ, ಆತನು ಭಾಳ ವಯಸ್ಸಾಗಿರ್ತಕ್ಕಂಥ ಸ್ಥಿತಿಯಲ್ಲಿದ್ದಾನೆ. ಅವರಿಗೆ ದೇವ್ರು ಏನು ಮಾಡಿದಾನೆ ರೀ? ಗರ್ಭಫಲ ಕೊಟ್ಟಿದ್ದಾನೆ. ಅಲ್ಲೆಲ್ಲೂಯಾ, ಪ್ರೈಸ್ ದಿ ಲಾರ್ಡ್. ಅಷ್ಟು ವಯಸ್ಸಿಗೆ ದೇವ್ರು ಏನು ಮಾಡಿದ್ದಾನೆ? ಕಾರ್ಯ ಮಾಡಿದ್ದಾನೆ. ಅದು ವೈದ್ಯರ ಮೂಲಕವಾಗಿ ಆಗಿದ್ದಾಗಲೂ ಕೂಡ ವೈದ್ಯರು ನಂಬಿರಲಿಲ್ಲ. 40 ವರ್ಷ ದಾಟಿದ ಮೇಲೆ ಒಬ್ಬ ಸ್ತ್ರೀಗೆ ಸ್ತ್ರೀ ಧರ್ಮ ನಿಂತು ಹೋದ ಮೇಲೆ ಮಕ್ಕಳಾಗೋದಕ್ಕೆ ಸಾಧ್ಯವಿಲ್ಲ. ಅಲ್ಲಲ್ಯಾ, ಸ್ತ್ರೀ ಧರ್ಮ ರಕ್ತ ಹರಿಯುವಂಥದ್ದು ನಿಂತು ಹೋದ ಮೇಲೆ ಮಕ್ಕಳಾಗೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ವೈದ್ಯರು ಅಂದುಕೊಂಡಿದ್ರು. ಆದರೆ ವೈದ್ಯರಿಗೆ ಅಸಾಧ್ಯವಾಗಿರುವಂಥ ಕಾರ್ಯವನ್ನು ದೇವರು ನಮ್ಮ ಭಾರತ ದೇಶದಲ್ಲಿಯೇ ಒಬ್ಬ ಸ್ತ್ರೀಯ ಮೂಲಕವಾಗಿ ಮಾಡಿದರು ಪ್ರಿಯರೇ. ಅಲ್ಲಲ್ಯಾ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಸತ್ಯವೇದ ಹೇಳ್ತಾ ಇದೆ, ಒಡೆಯನೇ ನಿನ್ನ ಮಾತು ನೆರವೇರಿತು. ನೀನು ಯಾವ ಮಾತನ್ನು ಆರಂಭದಲ್ಲಿ ಕೊಟ್ಟಿದ್ದೀಯೋ, ಸ್ತ್ರೀ ಸಂತಾನವಾಗಿ ನಾನು ಬರ್ತೀನಿ ಎಂಬುದಾಗಿ ಹೇಳಿದ್ದೀಯೋ, ಆ ಸ್ತ್ರೀ ಸಂತಾನವಾಗಿ ಕನ್ನಿಕೆಯ ಮೂಲಕವಾಗಿ ನೀನು ಬಂದು ಯಾವ ರೀತಿಯಾಗಿ ಬಂದ? 9ನೇ ಅಧ್ಯಾಯ 6ನೇ ವಚನ ಓದ್ತೀರಾ? ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರೋದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಮಗು ಏನಂತೆ? ಒಂದು ಮಗು ನಮಗಾಗಿ. ಯಾರಿಗಾಗಿ ಹುಟ್ಟಿದೆ? ಎಲ್ಲ ಮನುಷ್ಯರಿಗೋಸ್ಕರವಾಗಿ ಒಬ್ಬಾತನು ಹುಟ್ಟಿದ್ದಾನೆ. ಮತ್ತೆ ಹೇಳ್ತಾ ಇದೆ ಅಲ್ಲಿ ವಾಕ್ಯ, ಆ ಮಗು ಯಾವ ಮಗಂತೆ? ಗಿಫ್ಟೆಡ್ ಸನ್, ಅಂದರೆ ವರಗಳನ್ನು ಕೊಡುವಂಥ ವರಪುತ್ರ. ಯಾರೀ? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಮತ್ತಲ್ಲಿ ಹೇಳ್ತಾ ಇದೆ, ಆತನ ಮೇಲೆ ಆತನ ಬಾಹುವಿನ ಮೇಲೆ ಏನಿದೆ ಅಂತ? ಆತನ ಬಾಹುವಿನ ಮೇಲೆ ಏನಿದೆ ಅಂತೆ? ಆಡಳಿತ ಇದೆ. ಅಂದ್ರೆ ಏನು? ಗವರ್ನಮೆಂಟ್, ಹೆವೆನ್ಲಿ ಗವರ್ನಮೆಂಟ್, ಪರಲೋಕದ ಸರ್ಕಾರ. ಹಲ್ಲೆಲೂಯಾ. ಆತನಿಗೆ ಅಧಿಕಾರ ಎನ್ನುವಂಥದ್ದು ಇದೆ. ಮತ್ತಲ್ಲಿ ಹೇಳ್ತಾ ಇದೆ, ಆ ಮಗುವಿನ ಕುರಿತಾಗಿ ವರ್ಣನೆ ಮಾಡುತ್ತಾ ಹೇಳ್ತಾ ಇದ್ದಾನೆ ಯೆಶಾಯ. ಓದ್ರಿ ಒಂದ್ಸಾರಿ. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಮಗು ಎಂತಹ ಮಗಂತೆ? ಅದ್ಭುತದ ಮಗು. ಹಲ್ಲೆಲೂಯಾ. ಅದ್ಭುತ ಮಾಡುವುದಕ್ಕೋಸ್ಕರವಾಗಿ ಹುಟ್ಟಿದ ಮಗು, ಹುಟ್ಟುತ್ತಲೇ ಅದ್ಭುತಗಳನ್ನು ಮಾಡಿದಂಥ ಮಗು ಪ್ರಿಯರೇ. ಹಲ್ಲೆಲೂಯಾ. ಆತನ ಬಳಿಗೆ ಯಾರು ಬರ್ತಾರೋ ಅವರ ಜೀವಿತದಲ್ಲಿ ಕೂಡ ಅದ್ಭುತಗಳನ್ನು ಮಾಡುವಂಥ ಮಗು ಆ ಮಗು ಆಗಿದೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಆಲೋಚನಾ ಕರ್ತನು. ಆಲೋಚನೆಗಳು ಬಹಳ ಮುಖ್ಯ. ಕೆಲವೊಬ್ಬರಿಗೆ ಆಲೋಚನೆಗಳು ಹೇಳುವವರು ಇರಲಾರ್ದಂಥ ಒಂದು ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾರೆ? ಭಯಂಕರವಾದಂಥ ಸ್ಥಿತಿಯಲ್ಲಿ ಬಿದ್ದು ಹೋಗಿಬಿಡ್ತಾರೆ. ಲಾಭಕರವಾಗಿರ್ತಕ್ಕಂಥ ಜೀವಿತವನ್ನು ಜೀವಿಸಲಾರದೆ ನಷ್ಟಕರವಾಗಿರ್ತಕ್ಕಂಥ ಜೀವಿತವನ್ನು ಜೀವಿಸ್ತಾರೆ. ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಾರದೆ ಶಾಪಗಳನ್ನು ಹೊಂದಿಕೊಳ್ತಾರೆ. ಯಾಕಂದರೆ ಅವರಿಗೆ ಆಲೋಚನೆ ಹೇಳಿಕೊಡುವಂಥವ್ರು ಯಾರು ಕೂಡ ಎಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಆತನ ಏನಾಗಿದ್ದಾನಂತೆ? ಆಲೋಚನಾ ಕರ್ತನು. ಹಲ್ಲೆಲೂಯಾ. ದೇವರೇ ನಿನಗೆ ಅದ್ಭುತಗಳನ್ನು ಮಾಡ್ತಾನೆ, ದೇವರೇ ನಿನಗೆ ಆಲೋಚನೆಗಳನ್ನು ಹೇಳಿಕೊಡ್ತಾನೆ. ಮತ್ತೆ ದೇವರು ಏನು ಮಾಡ್ತಾನಂತೆ? ನಿನ್ನ ಪರವಾಗಿ ತನ್ನ ಪರಾಕ್ರಮವನ್ನು ತೋರಿಸ್ತಾನೆ. ನಿನಗೆ ವಿರೋಧವಾಗಿರ್ತಕ್ಕಂಥ ವೈರಿಯ ಪ್ರತಿಯೊಂದು ಬಾಣಗಳನ್ನು ಆತನ ಏನು ಮಾಡ್ತಾನೆ? ಹಾರಿಸುವಂಥ ಆತನಾಗಿದ್ದಾನೆ ಪ್ರಿಯರು. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂದ್ರೆ, ಆತನು ಪರಾಕ್ರಮಿಯಾಗಿರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪರಾಕ್ರಮವನ್ನ ದೇವರು ನಡೆಸಲು ಶಕ್ತನಾಗಿರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪರಾಕ್ರಮ ಅಂದ್ರೆ ಏನ್ರಿ? ಜಯವನ್ನು ಕೊಡುವಂಥ ಸ್ಥಿತಿ. ಸೋಲು ನಿನಗೆ ಇಲ್ಲ. ಆ ಮಗು ನಮಗಾಗಿ ಹುಟ್ಟಿದೆ. ಮತ್ತೆ ಹೇಳ್ತಾ ಇದೆ ಅಲ್ಲಿ ವಾಕ್ಯ ಏನಂತ ಹೇಳಂದ್ರೆ, ಆತನು ಏನಾಗಿದ್ದಾನಂತೆ? ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಅಂದರೆ ಎಟರ್ನಲ್ ಫಾದರ್. ಆತನು ನಿತ್ಯವಾಗಿರುವ ಆತನು, ಆರಂಭ ಅಂತ್ಯವಿಲ್ಲದಂಥ ದೇವರು, ಆದಿಯಲ್ಲಿ ಸನಾತನಾಗಿದ್ದಾತನು ಭೂಲೋಕಕ್ಕೆ ಮನುಷ್ಯರನ್ನು ಹುಡುಕಿಕೊಂಡು ಯಾಕೆ ಬಂದಿದ್ದಾನೆ? ಪಾಪವನ್ನು ತೊಳೆಯುವುದಕ್ಕಾಗಿ. ಹಲ್ಲೆಲೂಯಾ. ಪಾಪಿಗಳಿಗೆ ರಕ್ಷಣೆ ಎನ್ನುವಂಥ ಗಿಫ್ಟನ್ನು, ಒಂದು ವರವನ್ನು ಕೊಡುವುದಕ್ಕಾಗಿ, ಬಹುಮಾನವನ್ನು ಕೊಡುವುದಕ್ಕಾಗಿ ಪ್ರಿಯರೇ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಯಾವಾಗಲೂ ಕೂಡ ಇರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಏಸನ್ನ ದೇವರೇ ಹಾಡುಗಳನ್ನು ನೀವು ಕೇಳುವಾಗ ಅಲ್ಲಿ ವಾಕ್ಯ, ಆ ಹಾಡಿನಲ್ಲಿ ಭಕ್ತನು ಹೇಳ್ತಾನೆ ಏನಂತೇಳಿ, ಕಲ್ಲು ದೇವರೆಲ್ಲ ಯಾರ ಪಾಲಾದುವಂತೆ? ರೈತರು ತಗೊಂಡೋಗ್ಬಿಟ್ರು, ಮೇರೆಗಳನ್ನು ಹಾಕಿಕೊಂಡ್ಬಿಟ್ರು. ಬಂಗಾರ ದೇವರೆಲ್ಲ ಯಾರ ಪಾಲಾದವು? ಕಳ್ಳರ ಪಾಲಾದವು. ಇವತ್ತು ಅರ್ಚಕ್ರೆ ಕಳ್ಳರಾಗಿಬಿಟ್ರೆ ಕೆಲವು ಟಿ ವಿನಲ್ಲಿ ನೋಡ್ರಿ ಕೆಲವೊಂದು ವಿಷಯಗಳು. ಆಯ್ತು ಏನಪ್ಪ ಅಂತೇಳಿ CCTV ಚೆನ್ನಾಗಿ ದೇವರು ಒಳ್ಳೆ ಜ್ಞಾನ ಕೊಟ್ಟ ಮನುಷ್ಯಾಗ.
CCTVಯಲ್ಲಿ ಎಲ್ಲ ಸರಿ ಆಗುತ್ತಾ, ಆದರೂ ಕೂಡ ಅವ್ರು ಬಟ್ಟೆ ಹಾಕ್ಕೊಂಡು ಅರ್ಚಕರು ಕೆಲವೊಬ್ರು ಏನು ಮಾಡ್ತಾರೆ, ಹೊತ್ಕೊಂಡು ಹೋಗ್ಬಿಡ್ತಾರೆ, ನಮಸ್ಕಾರ ಮಾಡ್ತಾರೆ, ಹೊತ್ಕೊಂಡು ಹೋಗ್ಬಿಡ್ತಾರೆ. ಹಲ್ಲೆಲೂಯಾ, ಪ್ರೈಸ್. ಬಂಗಾರ ದೇವರೆಲ್ಲ ಯಾರ ಪಾಲಾದವಂತೆ? ಕಳ್ಳರ ಪಾಲಾದವು. ಕಟ್ಟಿಗೆ ದೇವರೆಲ್ಲ ಯಾರ ಪಾಲಾದವು? ಚದಲು ಹಿಡಿದು ಬಿಡುತ್ತೆ. ಕಟ್ಟಿಗೆ ಚದಲು ಹಿಡಿದ ಮೇಲೆ ಉಳಿತ, ಆ ಚದಲು ಉಳಿಯಲ್ಲ. ಹಲ್ಲೆಲೂಯಾ. ಮತ್ತೆ ಬೆಳ್ಳಿ ದೇವರುಗಳೆಲ್ಲ ಇಲಿಗಳ ಪಾಲಾಗ್ಬಿಟ್ಟು. ಹಲ್ಲೆಲೂಯಾ. ಮತ್ತೆ ಹೇಳುತ್ತೆ, ಸಗಣಿಯ ದೇವರುಗಳೆಲ್ಲ ಹುಳಗಳ ಪಾಲಾದವು, ಎಲ್ಲವೂ ಪಾಲಾದವು. ಹಲ್ಲೆಲೂಯಾ. ಇಲ್ಲಿದ್ದು ಇನ್ನೊಂದು ವರ್ಷಕ್ಕೆ, ಇನ್ನೊಂದು 10 ವರ್ಷಕ್ಕೆ ಏನಾಗಿರಲ್ಲ, ಎಲ್ಲ ಅಳಿದು ಹೋಗ್ಬಿಡುತ್ತೆ, ಎಲ್ಲ ಹಳೆದಾಗಿಬಿಡುತ್ತೆ, ಮಣ್ಣಲ್ಲಿ ಮಣ್ಣಾಗಿ ಆಗಿಬಿಡುತ್ತೆ. ಒಂದು ಮರ ಆಗಬೇಕಾದ್ರೆ ಫಸ್ಟ್ನೇದಾಗಿ ಏನಾಗಬೇಕು? ಎಲ್ಲಪ್ಪರು ಏನಾಗಬೇಕು ರೀ? ಬೀಜ ಭೂಮಿಯಲ್ಲಿ ಹಾಕಬೇಕು. ಅದನ್ನು ಬೆಳೆಸಿದಾಗ ಅದು ದೊಡ್ಡದಾಗಿ, ಚಿಕ್ಕದಾಗಿ ಒಂದು ಗಿಡವಾಗಿ ಬೆಳೆಯುತ್ತೆ. ಬೆಳೀತಾ ಬೆಳೀತಾ ದೊಡ್ಡದಾಗಿರ್ತಕ್ಕಂಥ ಮರವಾಗುತ್ತೆ. ಎಮ್ಮರವಾಗಿ ಬೆಳೆದಾಗ ಮನುಷ್ಯ ಬಂದು ಏನು ಮಾಡ್ತಾನೆ? ಅದನ್ನು ಕಟ್ ಮಾಡಿ ತನಗೆ ಬೇಕಾಗಿರ್ತಕ್ಕಂಥ ಆಕಾರವನ್ನು ಕೊಡ್ತಾನೆ. ಒಂದು ವೇಳೆ ಅದರ ಮೂಲಕವಾಗಿ ಒಂದು ಗೊಂಬೆ ಮಾಡಬೇಕಂದ್ರೆ ಗೊಂಬೆ ಮಾಡ್ತಾನೆ, ಕಿಟಕಿಗಳು ಮಾಡಬೇಕಂದ್ರೆ ಕಿಟಕಿಗಳು ಮಾಡ್ತಾನೆ, ರೊಟ್ಟಿ ಸುಡೋ ಮಣಿ ಮಾಡ್ಬೇಕಂದ್ರೆ ರೊಟ್ಟಿ ಸುಡಿ ಮಣಿ ಮಾಡ್ತಾನೆ, ಕೊಡ್ಲೆಕಾವು ಮಾಡ್ಬೇಕಂದ್ರೆ ಕೊಡ್ಲೆಕಾವು ಮಾಡ್ತಾನೆ. ಏನೆಲ್ಲ ಯಾವುದ್ರ ಮೂಲಕವಾಗಿ? ಒಂದೇ ಮರದ ಮೂಲಕವಾಗಿ ಮಾಡಿದ ಮೇಲೆ ರೊಟ್ಟಿ ಸುಡೋ ಮಣಿ ಎಷ್ಟು ವರ್ಷ ಇರುತ್ತೆ? ಸ್ವಲ್ಪ ವರ್ಷ ಇರುತ್ತೆ. ಕಿಟಕಿ ಬಾಗಿಲುಗಳು ಎಷ್ಟು ವರ್ಷ ಇರ್ತವೆ? ಸ್ವಲ್ಪ ವರ್ಷ ಇರ್ತವೆ. ಯಾವುದೇ ಆಗಿರಲಿ, ಕಟ್ಟಿಗೆಯಿಂದ ಮಾಡಿರೋಂಥದ್ದು ಎಷ್ಟು ವರ್ಷ ಇರುತ್ತೆ? ಸ್ವಲ್ಪ ವರ್ಷ ಇರುತ್ತೆ. ಆಮೇಲೆ ಏನಾಗಿಬಿಡುತ್ತೆ? ಅಳೆದು ಹೋಗ್ಬಿಡುತ್ತೆ. ಅಳೆದು ಹೋದ್ಮೇಲೆ ಇವ್ರು ಏನು ಮಾಡ್ತಾರೆ? ಮತ್ತೆ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ಏನು ಮಾಡ್ತಾರಂತ್ರಿ? ಪ್ರತಿಷ್ಠಾಪನೆ. ಇವರೇ ಮನುಷ್ಯರೇ ಮಾಡುವಂಥದ್ದು. ಆದರೆ ನಮ್ಮ ದೇವರು ಎಂಥ ದೇವರಂತೆ? ನಿತ್ಯನಾಗಿರುವಂಥ ತಂದೆ. ಆತನು ಅಳಿದು ಹೋಗೋದಿಲ್ಲ, ಆತನ ವಯಸ್ಸುಗಳು ಮುಗಿದು ಹೋಗೋದಿಲ್ಲ, ಶಾಶ್ವತವಾಗಿ ಆತನು ಇರುವಂಥ ದೇವರಾಗಿದ್ದಾನೆ. ಮತ್ತಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆತನು ಅಸಮಾಧಾನವನ್ನಲ್ಲ, ಏನು ಕೊಡ್ತಾನಂತೆ? ನಮಗೆ ಸಮಾಧಾನವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಆತನು ಸಮಾಧಾನದ ಕರ್ತನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿರ್ತಕ್ಕಂಥ ಅಸಮಾಧಾನವನ್ನು ತೊಲಗಿಸುವಂಥ ದೇವರಾಗಿದ್ದಾನೆ. ಎಲ್ಲ ಮಾತುಗಳು ನೆರವೇರುವುದು ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ? ಸೀಮೆಯೋನನ್ನು ಹೇಳ್ತಾ ಇದ್ದಾನೆ. ಒಡೆಯನೇ, ನಿನ್ನ ಮಾತು ನೆರವೇರಿತು, ನೀನು ನೇಮಿಸಿದ ರಕ್ಷಕನನ್ನ ನಾನು ಕಣ್ಣಾರೆ ಕಂಡೆನು. ಹಲ್ಲೆಲೂಯಾ. ಸೀಮೆಯೋನ ಕೂಸಾಗಿ ಬಂದಿರತಕ್ಕಂಥ ಯೇಸು ಕ್ರಿಸ್ತನನ್ನು ಕೂಸಾಗಿ ಬಂದಿರತಕ್ಕಂಥ ಯೇಸು ಕ್ರಿಸ್ತನನ್ನು ಏನು ಮಾಡಿದ್ದಾನೆ ಪ್ರಿಯರೇ? ಕಣ್ಣಾರೆ ಕಂಡಿದ್ದಾನೆ, ಹೊತ್ಕೊಂಡಿದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದೇ ರೀತಿಯಾಗಿ ಯೇಸುವನ್ನು ನಾವು ಮುಟ್ಟಬೇಕಂದ್ರೆ ನಾವು ಹೆಂಗೆ ಜೀವಿಸಬೇಕು? ನೀತಿವಂತರಾಗಿ ಜೀವಿಸಬೇಕು, ದೇವಭಕ್ತಿಯನ್ನು ಮಾಡುವವರಾಗಬೇಕು, ಪವಿತ್ರಾತ್ಮನ ಅಭಿಷೇಕವನ್ನು ಉಳ್ಳವರಾಗಿರಬೇಕು, ದೇವರ ಕುರಿತಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದುಕೊಂಡವರಾಗಿರಬೇಕು. ದೇವರ ಮಕ್ಕಳು ನಾವು ಆದಾಗ ಅವಾಗ ನಾವು ಯೇಸುವನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಸಲುವಾಗಿ ನಮ್ಮ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಭೆಯಾಗಿರುವಂಥ ನಾವೆಲ್ಲರೂ ಕೂಡ, ರಕ್ಷಣೆ ಹೊಂದಿದಂಥ ನಾವೆಲ್ಲರೂ ಕೂಡ ಏನಂತೇಳಿ ರಕ್ಷಣೆ ಹೊಂದಿದ್ದೇವೆ? ಯೇಸುವೆ ನಿನ್ನೊಬ್ಬಾತನೇ ದೇವರು, ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದ ಆತನು ನೀನು. ನನ್ನ ಪಾಪವನ್ನು ಈ ಲೋಕದಲ್ಲಿರುವಂಥವ್ರು ಯಾರು ಕೂಡ ತೊಳೆದು ಹಾಕೋದಕ್ಕೆ ಸಾಧ್ಯವಿಲ್ಲ, ನೀನು ಮಾತ್ರ ನನ್ನ ಪಾಪಕ್ಕೆ ಪರಿಹಾರಕನು. ಯಾಕಂದರೆ ನೀನು ನನ್ನ ಪಾಪಗಳಿಗೋಸ್ಕರವಾಗಿ ಏನು ಮಾಡಿದೀಯಾ? ರಕ್ತವನ್ನು ಸುರಿಸಿದ್ದೀಯ ಎಂಬುದಾಗಿ ನೀನು ಒಪ್ಪಿಕೊಂಡು ನಿನ್ನ ಪಾಪಗಳನ್ನೆಲ್ಲ ಬಿಟ್ಟು ಪಶ್ಚಾತ್ತಾಪ ಪಟ್ಟು ಪುನಃ ದೇವರ ಕಡೆಗೆ ನೀನು ಬಂದಂಥ ಸಮಯದಲ್ಲಿ ಅವಾಗ ನಾವು ಏನಾಗ್ತೀವಿ? ಇಲ್ಲಿಯವರಲ್ಲ, ಓಟ್ ಇಲ್ಲಿ ಹಾಕ್ಬೋದು, ಆದರೆ ನಮ್ಮ ಗೌರ್ಮೆಂಟ್ ಯಾವುದ್ರಿ? ಪರಲೋಕ. ನಮ್ಮದು. ಹಲ್ಲೆಲೂಯಾ. ನಾವು ಎಲ್ಲಿಗೆ ಸಂಬಂಧಪಟ್ಟವರು? ಪರಲೋಕಕ್ಕೆ ಸಂಬಂಧಪಟ್ಟವರು. ಇಲ್ಲಿ ವಾಕ್ಯ ಹೇಳುತ್ತೆ 3ನೇ ಅಧ್ಯಾಯ 20ನೇ ವಚನ, ಫಿಲಿಪ್ಪಿಯರಿಗೆ ಬರೆದ ಪತ್ರಕ್ಕೆ, ನಾವಾದರೂ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಎಲ್ಲಿಯವರು ನಾವು? ಪರಲೋಕದವರು. ನೀವು TV ಅಲ್ಲಿ ವಿಡಿಯೋ ಹಾಕಿದ್ದು ನೋಡಿದ್ದೀರಾ? ಬಾದಲಿಗೆ ಬಂದಿದ್ರೆ? ಹಲ್ಲೆಲೂಯಾ. ನ್ಯಾಯ ತೀರ್ಪು, ಯೇಸು ಕ್ರಿಸ್ತನ ಬರುವಂಥ ಸಮಯದಲ್ಲಿ ಆಗುವಂಥ ಕಾರ್ಯಗಳು, ಅವುಗಳನ್ನು ನೀವು ಇಲ್ಲಿ ಬಾದಲಿಗೆ ತೋರಿಸ್ಲಿಲ್ವಾ? ಸಮಯ ಟೈಮ್ ಆಗಿತ್ತಲ್ಲ, ಅದಕ್ಕೆ ತೋರಿಸಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನು ರಕ್ಷಕನಾಗಿ ಬರುವಂಥದ್ದನ್ನ ಎದುರು ನೋಡುತ್ತಾ ಇದ್ದೇವೆ. ಸೀಮೆಯೋನ ಏನು ಮಾಡ್ತಾ ಇದ್ದಾನೆ? ಎದುರು ನೋಡ್ತಾ ಇದ್ದಾನೆ. ಯಾರನ್ನ? ರಕ್ಷಕನನ್ನ ಕಣ್ಣಾರೆ ಕಾಣಬೇಕು ಅಂತೇಳಿ. ಅದೇ ರೀತಿಯಾಗಿ ನಾವು ಕೂಡ ಎದುರು ನೋಡಬೇಕಾದ್ರೆ ನಾವೇನಾಗಬೇಕು? ನೀತಿವಂತರಾಗಬೇಕು. ನೀತಿ ಹೆಂಗೆ ಬರುತ್ತೆ? ನಾನು 10 ಜನಕ್ಕೆ ಊಟ ಹಾಕ್ಸಿದ್ರೆ ನೀತಿ ಬರಲ್ಲ, ಪುಣ್ಯ ಬರಲ್ಲ. ನಾನು ಇಲ್ಲಿಂದ ಅಲ್ಲಿಗೆ ನಡ್ಕೊಂತ ಹೋದ್ರೆ ಪುಣ್ಯ ಬರಲ್ಲ. ಉದ್ದಕ್ಕ ಸೀರೆಗಳ ಮುಂದೆ ಹಾಕ್ಕೊಂಡು ಹೋಗ್ತಿರ್ತಾರೆ, ಹಿಂಗೆ ಬಿದ್ಕೊಂತ ಹೋಗ್ತಿರ್ತಾರೆ, ಅದರಿಂದ ಪುಣ್ಯ ಬರಲ್ಲ. ಅಲ್ಲಿಲ್ಲ, ಅದಕ್ಕೆ ಏನಂತಾರೆ ನಂಗೆ ಸಡನ್ ಹೇಳಕ್ಕೆ ಬರಲ್ಲ. ದೀಳ್ ನಮಸ್ಕಾರ. ಯಾಕದು ದೀಳ್ ಅಂತೇಳಿ ಯಾಕಂತಾರೆ?
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಆ ಕಾರ್ಯಗಳು ಮಾಡೋದ್ರ ಮೂಲಕವಾಗಿ ನೀತಿ ಅನ್ನುವಂಥದ್ದು ಮನುಷ್ಯನೊಳಗಡೆ ಬರೋದಿಲ್ಲ. ನೀತಿ ಯಾವಾಗ ಬರುತ್ತೆ? ನಾನು ಪಾಪಿ ಎಂಬುದಾಗಿ ನಾನು ಒಪ್ಪಿಕೊಳ್ಳಬೇಕು, ಮಾಡುವಂಥ ತಪ್ಪುಗಳನ್ನು ಬಿಡಬೇಕು, ಸುಳ್ಳು ಹೇಳುವಂಥವನು ಸುಳ್ಳು ಹೇಳುವುದನ್ನು ಬಿಡಬೇಕು, ತಪ್ಪಾದ ಕಾರ್ಯಗಳನ್ನು ಮಾಡುವಂಥವನು ತಪ್ಪಾದ ಕಾರ್ಯಗಳನ್ನು ಬಿಡಬೇಕು. ಹಲ್ಲೆಲೂಯಾ. ಕುಟುಂಬವಾಗಿರುವಂಥವ್ರು ಕುಟುಂಬವನ್ನು ಅಗಲಿ ದೂರ ಹೋಗಬಾರ್ದು. ದೇವರು ಯಾವ ಮಾರ್ಗಗಳನ್ನು ಹೇಳಿದಾನೆ ಆ ಮಾರ್ಗದಲ್ಲಿ ನಡೆಯುವಂಥವ್ರು ಆಗಬೇಕು. ಅವೆಲ್ಲವುಗಳನ್ನು ಮಾಡಿದ ಮೇಲೆ ದೇವರು ಯಾವುದು ಬೇಡ ಎಂಬುದಾಗಿ ಹೇಳಿದಾರೆ ಅವುಗಳನ್ನು ಬಿಡಬೇಕು, ಮಾಡು ಎಂಬುದಾಗಿ ಯಾವುದನ್ನು ಹೇಳಿದಾರೆ ಅವುಗಳನ್ನು ಮಾಡಬೇಕು. ಮಾಡಿದ ಮೇಲೆ ರಕ್ಷಣೆಯ ಒಂದು ನೀತಿ, ದೇವರ ನೀತಿ ಅನ್ನುವಂಥದ್ದು ನಮ್ಮೊಳಗಡೆ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಏನಾಗತ್ತೆ ರೀ? ಪ್ರವೇಶ ಮಾಡುತ್ತೆ. ಭಕ್ತಿಯ ಜೀವಿತವನ್ನು ನಾವು ಸಂಪಾದನೆ ಮಾಡಿಕೊಳ್ಳಬೇಕು. ಯಾವಾಗ ಸೀಮೆಯನ್ನು ಏನು ಮಾಡ್ತಾ ಇದ್ದಾನೆ? ದೇವಾಲಯಕ್ಕೆ ಬರ್ತಾ ಇದ್ದಾನೆ. ಆವತ್ತಿನ ದಿವಸ ಬಸ್ ಇಲ್ಲ, ಟ್ರೈನ್ ಇಲ್ಲ, ಏರೋಪ್ಲೇನ್ ಇಲ್ಲ, ಏನಿಲ್ಲ. ಆದರೆ ಆತನೇನು ಮಾಡ್ತಾ ಇದ್ದಾನೆ? ವಯಸ್ಸಿನಲ್ಲಿ ಕೂಡ ನಡೆದುಕೊಂಡು ದೇವಾಲಯದ ಕಡೆಗೆ ಬರ್ತಾ ಇದ್ದಾನೆ. ಪ್ರೇಯರ್ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಬರುವಾಗ, ರಕ್ಷಕನಾಗಿ ಬರುವಾಗ ಆತನನ್ನು ಎದುರುಗೊಳ್ಳುವಂಥ ಸ್ಥಿತಿ, ಭಕ್ತಿ ಜೀವಿತ ನಮ್ಮದು ಆಗಬೇಕಂದ್ರೆ ನಾವು ಹೆಂಗಿರಬೇಕು? ಸೀಮೆಯೋನನ ಉಪಾಧಿಯಲ್ಲಿ ಪವಿತ್ರಾತ್ಮರಾಗಿರಬೇಕು. ಇಲ್ಲಿ ಬಂದಾಗಷ್ಟೇ ಭಕ್ತಿ, ಮನೆಗೆ ಹೋದ್ಮೇಲೆ ಭಕ್ತಿ ಇಲ್ಲಾರಂಗಿದ್ರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಬಸ್ ಹೋದ್ಮೇಲೆ ಟಿಕೆಟ್ ತೆಗೆಸ್ಕೊಂಡ್ರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಬಸ್ನಾಗ ಕಂಡಕ್ಟರ್ ಇರ್ತಂದ್ರೆ ಟಿಕೆಟ್ ಹೆಂಗೆ ತರ್ಸ್ಕೊಳಕ್ಕೆ ಆಗತ್ತೆ ಅನ್ಕೊಂತೀರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ಹಂಗೆ ಅಂತೀರ ಅಂತೇಳಿ ಬಸ್ ಸ್ಟ್ಯಾಂಡಾಗಿ ಏನು ಮಾಡಿದಾರೆ? ಟಿಕೆಟ್ ಬಿಫೋರೇ ತೊಗೊಂಡು ನಾವು ಹೋಗ್ಬೋದು. ಹಲ್ಲೆಲೂಯಾ. ಇದೇ ಗೊತ್ತಾಯಿದ್ರೆ ಇಲ್ಲ ನಿಮಗೆ? ಹಲ್ಲೆಲೂಯಾ. ಅಲ್ಲಿ ಮ್ಯಾನೇಜರ್ ಹತ್ರ ಅಲ್ಲಿ ಕೆಲವೊಂದು ಕೌಂಟ್ರ್ ಮಾಡಿರ್ತಾರೆ, ಅಲ್ಲಿ ಬಿಫೋರೇ ಯಾವ ಬಸ್ಸಿಗೆ ಹೋಗ್ತೀರಿ ಆ ಬಸ್ಸಿಗೆ ನೀವು ಟಿಕೆಟನ್ನು ತೆಗೆಸ್ಕೊಳ್ಬೋದು. ಪಾಸ್ ಅಂತೇಳಿ ಅಂತಾರೆ ಅದಕ್ಕೆ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನನ್ನು ನಾವು ರಕ್ಷಕನನ್ನಾಗಿ ಪರಲೋಕದಲ್ಲಿ ಅಂದರೆ ಮಧ್ಯಾಕಾಶದಲ್ಲಿ ನಾವು ಎದುರುಗೊಳ್ಬೇಕಾದ್ರೆ ಇಲ್ಲಿ ನಮಗೆ ನೀತಿಯನ್ನು ನಾವು ಸಂಪಾದನೆ ಮಾಡಿಕೊಳ್ಬೇಕು, ಭಕ್ತಿಯನ್ನು ನಾವು ಮಾಡುವವರಾಗಿರಬೇಕು, ಪವಿತ್ರಾತ್ಮ ಅಭಿಷೇಕದಿಂದ ನಾವು ತುಂಬಿದವರಾಗಿರಬೇಕು, ಪಾಪಗಳನ್ನು ಬಿಡಬೇಕು, ಪರಿಶುದ್ಧತೆ ಜೀವಿತವನ್ನು ನಾವು ಜೀವಿಸುವವರಾಗಬೇಕು. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅವಾಗ ನಾವೇನಾಗ್ತೀವಿ? ಪರಲೋಕ ಸಂಸ್ಥಾನದವರಾಗ್ತೀವಿ. ಪರಲೋಕದಿಂದ ದೇವರು ಬರುವಂಥದ್ದನ್ನು, ರಕ್ಷಕನು ಬರುವಂಥದ್ದನ್ನು ಎದುರು ನೋಡುವಂಥ ವ್ಯಕ್ತಿಗಳಾಗ್ತೀವಿ. ಯಾಕೆ ನಾನು ನಿಮಗೆ ಬಸ್ ಮತ್ತು ಟ್ರೈನ್ ಅಂತ ಹೇಳಿದ್ನಂದರೆ, ಬಸ್ ಅಂದರೆ ಯಾರು ರೀ? ಟಿಕೆಟ್ ತೆಗೆಸ್ಕೊಳ್ಳಾರದೆ ಇರುವಂಥವ್ರು ಅಂದ್ರೆ ಯಾರು? ದೇವರನ್ನು ನಂಬಲಾರ್ದವ್ರು, ರಕ್ಷಣೆ ಹೊಂದಲಾರ್ದವ್ರು, ದೀಕ್ಷಾ ಸ್ನಾನ ತೆಗೆದುಕೊಳ್ಳಾರ್ದವ್ರು. ಅವರು ಏನು ಮಾಡಲ್ಲ? ಬರಲ್ಲ. ಎಲ್ಲಿಗೆ ಬರಲ್ಲ? ಪರಲೋಕಕ್ಕೆ ಬರಲ್ಲ, ಮಧ್ಯಾಕಾಶಕ್ಕೆ ಬರಲ್ಲ. ಏನಾಗಿದೆ? ಬಸ್ ಹೋಗ್ಬಿಟ್ಟಿದೆ. ದೇವರು ಸಮಯವನ್ನು ನೇಮಕ ಮಾಡಿದ್ದಾನೆ. ಆ ಸೀಮೆಯನ್ನು ಆ 8ನೇ ದಿವಸದಲ್ಲಿ ದೇವಾಲಯಕ್ಕೆ ಬರಲಾರ್ದು 9ನೇ ದಿವಸಕ್ಕೆ ಬಂದಿದ್ರಪ್ಪ ಯೇಸು ಸ್ವಾಮಿನ ಭೇಟಿ ಆಗ್ತಿದ್ನಾ? 7ನೇ ದಿವಸದಲ್ಲಿ ಬಂದಿದ್ರೆ ಯೇಸು ಸ್ವಾಮಿನ ಭೇಟಿ ಆಗ್ತಿದ್ನಾ? ಆಗ್ತಿರಲಿಲ್ಲ. ಅವತ್ತೇ ಒಂದು ದಿವಸ ನೇಮಕ ಮಾಡಿರೋ ಆ ದಿವಸದಲ್ಲಿ ಆತನನ್ನು ಭೇಟಿ ಆದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯನು ಯಾವ ರೀತಿಯಾಗಿ ಒಂದೊಂದು ಸಮಯವನ್ನು ನಿಗದಿ ಮಾಡಿಕೊಂಡಿದ್ದಾನೆ. ಎಲೆಕ್ಷನ್ ಓಟ್ ನಾಳೆ ಹಾಕ್ತೀನಿ ಅಂದ್ರೆ ನಿನ್ನ ಸಲ ನಿಂದಿರ್ಸ್ತಾರ ಅವರು? ನಿನ್ನೆ ಹಾಕ್ತೀನಪ್ಪ, ನಾನು ಬೇರೆ ಕೆಲಸ ಐತಿ ಇವತ್ತು ಭಾನುವಾರ, ನಾನು ನಿನ್ನೆ ಹಾಕಿ ಹೋಗ್ಬಿಡ್ತೀನಿ ಅಂತ ನಿಂದಿರ್ಸಲ್ಲ. ಸಮಯನೇ, ಕಾನೂನೇ, ನಿಯಮನೇ. ಯೇಸು ಬರುವಂಥ ಸಮಯ ಸಮೀಪವಾಗಿದೆ. ಹಲ್ಲೆಲೂಯಾ, ಯೇಸು ಬರುವಂಥ ಸಮಯ ಸಮೀಪವಾಗಿದೆ. ಯಾರು ಆತನಿಗೋಸ್ಕರವಾಗಿ ಸಿದ್ಧರಾಗಿ ಶುದ್ಧರಾಗಿ ಕಾಯಲು ಬದ್ಧರಾಗಿರ್ತಾರೋ ಅವರು ಮಾತ್ರ ಏನಾಗ್ತಾರೆ? ಎತ್ತಲ್ಪಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಸಿದ್ಧರಾದಂಥವರು, ಬಸ್ 6 ಗಂಟೆಗಿದೆ, 5 ಗಂಟೆಗೆ ನೀನು ಸಿದ್ಧರಾದರೆ ನೀನು ಬಸ್ಸಲ್ಲಿ ಏರ್ಕೊಂಡು ನೀನು ಹೋಗ್ಬೋದು. ಒಂದು ವೇಳೆ 8 ಗಂಟೆಗೆ ಹೋಗಿ ನಾನು ಹೋಗ್ತೀನಂದರೆ ಆಗಲ್ಲ. ಸಿದ್ಧರಾದ ಗುಂಪು ಯಾವುದ್ರಿ? ರಕ್ಷಣೆ ಹೊಂದಿದಂಥ ಗುಂಪು. ರಕ್ಷಣೆ ಹೊಂದಿದವರಲ್ಲಿ 2ನೇ ಗುಂಪಿರುತ್ತೆ. ಯಾವ ಗುಂಪು ಅಂದರೆ ಟ್ರೈನಿಗೆ ಹೋಗುವಂಥವ್ರು. ಎಲ್ಲಿಗೆ ಹೋಗೋರಿ? ಟ್ರೈನಿಗೆ ಹೋಗ್ಬೇಕಾದ್ರೆ ನೀವೇನು ಮಾಡ್ತೀರಿ? ರಿಸರ್ವೇಷನ್ ಮಾಡಿಸ್ಕೊಂಡ್ಬಿಡ್ತೀರಿ. ಆಯ್ತಪ್ಪ, ನಾನು ದೀಕ್ಷಾ ಸ್ನಾನ ತೊಗೊಂಡಿನಿ, ಅವಾಗವಾಗ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಪ್ರಾರ್ಥನೆಗೆ ಹೋಗ್ತಾ ಇರ್ತೀನಿ ಅಂಥೇಳಿ ರಿಸರ್ವೇಷನ್ ತೊಗೊಂಡು ಯೇಸು ಸ್ವಾಮಿ ಬರೋ ಟೈಮ್ನಾಗ ಪಾಪದಲ್ಲಿ ಆದರೂ ಬಿದ್ದಿರ್ತಾರೆ, ದೇವರಿಂದ ದೂರ ಆದರೂ ಹೋಗಿರ್ತಾರೆ, ಲೋಕದ ಕಾರ್ಯಗಳೆಲ್ಲಾದರೂ ನಿಮಗ್ನರಾಗಿರ್ತಾರೆ. ಆ ಸಮಯದಲ್ಲಿ ಏನಾಗ್ಬಿಡುತ್ತೆ? ಟ್ರೈನ್ ಟೈಮ್ ಟು ಟೈಮ್ ಬರುತ್ತೆ. ಇಂಡಿಯನ್ ಟ್ರೈನ್ಗಳಲ್ಲ, ಜಪಾನ್ ಟ್ರೈನ್ ಅಂತ. ಯಾಕಂದ್ರೆ ಭಾರತದ ಟ್ರೈನ್ಗಳು 10 ಗಂಟೆ ಅಂದರೆ 12 ಗಂಟೆಗೆ ಬಂದಿರ್ತದೆ ಸ್ಟೇಷನ್ನಾಗಿ. ಹೋಗಿದ್ದೀರಾ? ಟ್ರೈನ್ ಬಗ್ಗೆ ಐಡಿಯಾ ಇದೆನಾ? ರೈಲ್ನಾಗ ಹೋಗಿರಾ? ಹೋಗಿಲ್ಲ, ಕಡಿಮೆ ಅನಿಸುತ್ತೆ ಅಲ್ಲ. ಜಾಸ್ತಿ ಸ್ಟೇಷನ್ನಲ್ಲೆಲ್ಲ ತಿರುಗಾಡಿದ್ದೀರಾ? ಟ್ರೈನ್ 9 ಗಂಟೆ ಅಂದರೆ ಎಷ್ಟು ಗಂಟೆಗೆ ಬಂದಿರುತ್ತೆ? ಕರೆಕ್ಟ್ ಟೈಮ್ ಇರಲ್ಲ.
ಟೈಮಿಗೆ ಇರಲ್ಲ. ಎಲ್ಲೇನು ಸಿಗ್ನಲ್ ಬಿತ್ತಂದ್ರೆ ಆಯಿತು, 1-2 ತಾಸು 3 ತಾಸು ಅಲ್ಲೇ ನಿಂತ್ಕೊಳ್ಳುತ್ತೆ. ಅಲ್ಲೆಲ್ಲ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಟ್ರೈನು 9 ಗಂಟೆಗೆ ಐತಿ. 9 ಗಂಟೆಗೆ ಹೋಗೋದಕ್ಕೋಸ್ಕರವಾಗಿ ನಿನ್ನ ಹತ್ರ ಏನಿದೆ? ಟಿಕೆಟ್ ಇದೆ. ರಕ್ಷಣೆ ನೀನು ಹೊಂದಿದ್ದೀಯಾ, ಆದರೆ ಟಿಕೆಟ್ ನಿನ್ನ ಹತ್ರ ಇದೆ, ಟ್ರೈನ್ ಬಂದಿದೆ, ನೀನೇನು ಮಾಡಿಯಾ? ಆ ಟೈಮ್ಗೆ ಅಲ್ಲಿಗೆ ಹೋಗಿಲ್ಲ. ಎಲ್ಲಿಗೆ ಹೋಗಿಲ್ಲ? ಸ್ಟೇಷನ್ಗೆ ನೀನು ಹೋಗಿಲ್ಲ ಆ ಟೈಮ್ಗೆ. ಆ ಸಮಯದಾಗ ಏನಾಗುತ್ತೆ? ಟ್ರೈನ್ ನಿಂದಿರುತ್ತೆ ನಿನ್ಸಲೋಗಿ. ಸಿಗ್ನಲ್ ಅಲ್ಲಿ ಕೊಟ್ಟಿದ್ದಾನಂತಂದರೆ ಅಲ್ಲಿ ಜಾಂಡ ಆಡ್ಸೋರಿರ್ತಾರೆ, ಅವ್ರಿಗೆ ಹೇಳ್ತಾರೆ, ನೆನಪಿದೇನಾ? ಅಲ್ಲೆಲ್ಲೂಯ್ಯ. ಅವರು ಯಾವಾಗ ಸಿಗ್ನಲ್ ಕೊಟ್ಟರು, ಯಾವಾಗ ಅನೌನ್ಸ್ ಮಾಡಿದ್ರು, ಆ ಸಮಯದಾಗ ಆಯಿತು, ಟ್ರೈನ್ ಏನಾಗ್ಬಿಡುತ್ತೆ? ಹಾರ್ನ್ ಹೊಡ್ಕೊಂತ ಒಂದು ಎಚ್ಚರಿಕೆ ಕೊಡುತ್ತೆ. ಫಸ್ಟಿಗೆ ಒಂದು ಹಾರ್ನ್ ಹೊಡಿತೆ, ಆ ಟೈಮ್ನಾಗ ಎಲ್ಲರೂ ಏನಾಗಬೇಕು? ಏರ್ಕೊಂಬಿಡ್ಬೇಕು. ಏರಿ ಸ್ಟಾರ್ಟ್ ಮಾಡಿ ಹಂಗೆ ಮೂವ್ ಆಗ್ತಾ ಇರುತ್ತೆ ಟ್ರೈನ್. ಅಲ್ಲೆಲ್ಲೂಯ್ಯ. ನೀವು ರಕ್ಷಣೆ ಹೊಂದಿ ಆ ಸಮಯದಲ್ಲಿ ನೀವು ಕರ್ತನನ್ನು ಎದುರುಗೊಳ್ಳುವಂಥ ಭಕ್ತಿಯನ್ನು ಮಾಡಲಿಲ್ಲ ಅಂತಂದ್ರೆ ಏನಾಗ್ತೀರಿ? ಟ್ರೈನ್ ಇದ್ದರೂ ಕೂಡ, ನಿಮ್ಮ ಹತ್ರ ರಿಸರ್ವೇಷನ್ ಟಿಕೆಟ್ ಇದ್ದರೂ ಕೂಡ, ದೀಕ್ಷಾ ಸ್ನಾನ ಹೊಂದಿದ್ರೂ ಕೂಡ ಏನಾಗ್ಬಿಡ್ತೀರಿ? ಮಿಸ್ ಆಗಿಬಿಡ್ತೀರಿ. ಅಲ್ಲೆಲ್ಲೂಯ್ಯ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಯೇಸು ಸ್ವಾಮಿಯನ್ನು ನಂಬುವಂಥದ್ದಂದ್ರೆ ಏನ್ರಿ? ಪರಿಶುದ್ಧರಾಗಿ ಜೀವಿಸುವಂಥದ್ದು. ಹಲ್ಲೆಲೂಯಾ. ಸೀಮೆಯೋನ ರಕ್ಷಕನನ್ನು ಕಣ್ಣಾರೆ ಕಂಡ ನಾವು ಕೂಡ ರಕ್ಷಕನನ್ನು ಕಣ್ಣಾರೆ ಕಾಣುವಂಥ ಭಕ್ತಿಯನ್ನು ನಾವು ಮಾಡಬೇಕು. ಹಲ್ಲೆಲೂಯಾ. ಇಷ್ಟು ದಿವಸ ಕೇಳಿದಿರಿ, ಬರೀ ನೀವು ಏನು ಮಾಡಿರಿ? ಕೇಳಿರಿ. ಮೊದಲು ಈಗ ಸ್ವಲ್ಪ ದಿವಸಗಳ ಹಿಂದೆ, ಈಗ ಒಂದು 20-30 ವರ್ಷಗಳ ಹಿಂದೆ ಎಲ್ಲರ ಮನೆಯಲ್ಲಿ ಇರ್ತಿದ್ದಿಲ್ಲ ಏನು? ಟಿ ವಿಗಳು. ಅವಾಗ ಏನಿರ್ತದೆ? ಬರೀ ರೇಡಿಯೋ. ಒಂದು ಹೋಟೆಲ್ಗಳಲ್ಲಿ ಜಾಸ್ತಿ ರೇಡಿಯೋ ಸುದ್ದಿ ಕೇಳಬೇಕು, ನ್ಯೂಸ್ ಕೇಳಬೇಕು ಅಂತೇಳಿ ಜನರು ಬರೀ ರೇಡಿಯೋಗಳನ್ನು ಏನು ಮಾಡ್ತಾಯಿದ್ರು? ಇಟ್ಕೊತಾ ಇದ್ರು ಪ್ರಿಯರೇ. ಟಿ ವಿ ಅನ್ನುವಂಥದ್ದು ಜಾಸ್ತಿ ಚಲಾವಣೆಯಲ್ಲಿ, ಪ್ರಚಾರದಲ್ಲಿ ಮತ್ತು ಮನೆಗಳಲ್ಲಿ ಇರ್ತಾ ಇರಲಿಲ್ಲ, ಎಲ್ಲೋ ಒಂದು ಇರ್ತಾ ಇತ್ತು. ಹಲ್ಲೆಲೂಯಾ. ಇವಾಗ ಇದು ಏನಿದ್ದಂಗೆ? ರೇಡಿಯೋ ಇದ್ದಂಗೆ. ಯಾವುದು? ವಾಕ್ಯ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ರೇಡಿಯೋ ಇದ್ದಂಗೆ. ರೇಡಿಯೋದಾಗ ಮಾತಾಡುವಂಥದ್ದನ್ನು ನೀವು ಏನು ಮಾಡ್ತಾಯಿದ್ರಿ? ಕೇಳಿಸ್ಕೊತಾ ಇದ್ರಿ. ಹಲ್ಲೆಲೂಯಾ. ಆದರೆ ಅವ್ರು ಹೆಂಗದಾರ ಅಂತೇಳಿ ನೀವು ನೋಡ್ತಿರಲಿಲ್ಲ. ಆದರೆ ಟಿ ವಿ ಬಂದಾಗ ಅವ್ರು ಏನು ಮಾಡ್ತಾರೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ನ್ಯೂಸ್ ಹೇಳುವಂಥ ಸಮಯದಲ್ಲಿ ಎಲ್ಲಿಂದ ನ್ಯೂಸ್ ಹೇಳ್ತಾರ, ಅವ್ರ ಹಿಂದುಗಡೆ ಬ್ಯಾಕ್ಗ್ರೌಂಡ್ ಏನಿರುತ್ತೆ, ಅವ್ರು ಏನು ಕಂಪ್ಯೂಟ್ರಲ್ಲಿ ಏನು ಟೈಪ್ ಮಾಡ್ತಿರ್ತಾರೆ ಎಲ್ಲ ನಿಮಗೆ ಏನಾಗುತ್ತೆ? ಗೊತ್ತಾಗುತ್ತೆ. ಯಾಕಂದ್ರೆ ನೀವೇನು ಮಾಡ್ತಾಯಿದ್ರಿ? ಅದನ್ನು ನೋಡ್ತಾ ಇದ್ರಿ. ಯಾವುದನ್ನು? ಟಿ ವಿಯನ್ನು. ಹಲ್ಲೆಲೂಯಾ. ಇಷ್ಟು ದಿವಸ ನೀವು ವಾಕ್ಯ ಕೇಳಿರಿ, ಯೇಸು ಸ್ವಾಮಿ ಅಂದ್ರೆ ಅಷ್ಟು ಒಳ್ಳೆ ದೇವರು, ಅದು ಇದು ಅಂತೇಳಿ ಎಲ್ಲ ಕೇಳಿರಿ. ನೀವೆಲ್ಲ ಇಮ್ಯಾಜಿನ್ ಮಾಡ್ಕೊತಾ ಇರ್ತೀರಿ. ಏನಂತೇಳಿ ಇದು ಮಾಡ್ತಾ ಇರ್ತೀರಿ? ಇಮ್ಯಾಜಿನೇಷನ್ ಏನಂತಾರೆ ಕನ್ನಡದಾಗ? ಕಲ್ಪನೆ ಮಾಡ್ಕೊತಾ ಇರ್ತೀರಿ. ನೀವು ಏನು ಕಲ್ಪನೆ ಮಾಡ್ಕೊತಾ ಇರ್ತೀರಿ? ಹೌದು, ಯೇಸು ಸ್ವಾಮಿ ಬಂದಾಗ ನಾನು ಪರಲೋಕಕ್ಕೆ ಹೋಗ್ಬಿಡ್ತೀನಿ, ಆತನನ್ನು ಎದುರುಗೊಳ್ತೀನಿ, ಬಂಗಾರ ಲೋಕಕ್ಕೆ ಹೋಗ್ಬಿಡ್ತೀನಿ ಅಂತೇಳಿ ಅನ್ಕೊಳ್ತಾ ಇರ್ತೀರೋ? ಇಲ್ಲ. ಹಲ್ಲೆಲೂಯಾ. ಮನುಷ್ಯರಲ್ಲಿ ನೀವು ಹೇಳ್ರು. ಹಲ್ಲೆಲೂಯಾ. ಕಲ್ಪನೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬರುತ್ತೆ, ಇಮ್ಯಾಜಿನೇಷನ್ ಬರುತ್ತೆ. ಹಲ್ಲೆಲೂಯಾ. ಇಷ್ಟೆಲ್ಲ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದನ್ನು ನೀವೇನು ಮಾಡಬೇಕು? ಆವತ್ತಿನ ದಿವಸ ನೆನಪು ಮಾಡ್ಕೊಬೇಕು. ಅವತ್ತು ಅಯ್ಯರು ಹೇಳ್ತಾ ಇದ್ರು ಏನಂತೇಳಿ? ಯೇಸು ಸ್ವಾಮಿ ಅಂದ್ರೆ ಒಳ್ಳೆ ದೇವರು, ನಮಗೋಸ್ಕರ ರಕ್ತವನ್ನು ಸುರಿಸಿದ ದೇವರು, ಆತನ ಕೈಗಳಿಗೆ ಕಾಲುಗಳಿಗೆ ಮೊಳೆಗಳು ಜಡಿಯಲ್ಪಟ್ಟಿದ್ದಾವೆ. ಕಾರಣ ನಾನು ಮಾಡಿರ್ತಕ್ಕಂಥ, ಕೈಗಳಿಂದ ಮಾಡಿರ್ತಕ್ಕಂಥ ಪಾಪಗಳು, ಕಾಲುಗಳಿಂದ ಮಾಡಿರ್ತಕ್ಕಂಥ ಪಾಪಗಳು, ತಲೆಯ ಮೂಲಕವಾಗಿ ಕೆಟ್ಟ ಪಾಪದ ಆಲೋಚನೆಗಳು ಮಾಡಿದ ಕಾರಣಕ್ಕಾಗಿ ಆತನ ತಲೆಗೆ ಮುಳ್ಳಿನ ಕಿರೀಟ, ಇವೆಲ್ಲವುಗಳನ್ನು ನೀವು ಕೇಳಿರ್ತೀರಿ. ಆವತ್ತಿನ ದಿವಸ ಕೇಳಿರುವಂಥ ಆತನ ಕುರಿತಾಗಿ ಆತನನ್ನು ಏನು ಮಾಡ್ತೀರಿ? ಆವತ್ತಿನ ದಿವಸ ಡೈರೆಕ್ಟಾಗಿ ನೀವೇನು ಮಾಡ್ತೀರಿ? ಭೇಟಿ ಆಗ್ತೀರಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ನಾವು ಇದು ರೇಡಿಯೋಪಾದಿಯಲ್ಲಿ ಟಿ ವಿ ಸ್ಕ್ರೀನ್ ಏನಾಗುವಂಥದ್ದಿದೆ? ಬರುವಂಥದ್ದಿದೆ. ಯಾವ ಟಿ ವಿ ಸ್ಕ್ರೀನ್ ಅದು? ಪರಲೋಕದ್ದು, ಅದು ಭೂಲೋಕದ್ದಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮಹಿಮೆಯ ರಾಜ, ರಾಜಾದಿರಾಜ, ಪ್ರಭುಗಳ ಪ್ರಭು, ದೇವಾದಿ ದೇವನಾಗಿರುವಂಥ ಯೇಸು ಕ್ರಿಸ್ತನನ್ನು ಇಲ್ಲಿಗೆ ಅಂದರೆ ಮಧ್ಯಾಕಾಶದಲ್ಲಿ ನಾವೇನಾಗಬೇಕು? ಭೇಟಿ ಆಗಬೇಕಾದ್ರೆ ನಮಗೆ ನೀತಿ ಬಹಳ ಮುಖ್ಯ. ಮನುಷ್ಯರಿಂದ ಆಗುವಂಥ ನೀತಿ ಅಲ್ಲ. ಯಾರಿಂದ ಆಗುವಂಥ ನೀತಿ? ದೇವರಿಂದ ಆಗುವಂಥ ನೀತಿ ಪ್ರಿಯರೇ. ಸೀಮೆಯೋನ ರಕ್ಷಕನನ್ನು ಕಂಡ ನಾವು ಕೂಡ ರಕ್ಷಕನನ್ನು ಕಾಣಬೇಕು. ಅಂತಹ ಭಕ್ತಿಯನ್ನು ನಾವೆಲ್ಲರೂ ಕೂಡ ಮಾಡೋಣ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲ ಜನಗಳಿಗೆ, ಒಬ್ರಿಗಲ್ಲ, ಎಲ್ಲ ಜನಗಳಿಗೆ ಇರುವಂಥದ್ದು 2 ಜಾತಿ, ಒಂದು ಗಂಡು ಒಂದು ಹೆಣ್ಣು. ಕುಲಗಳು ಮಾಡಿದ್ದಾರೆ. ಯಾಕ? ಕೂನ ಹಿಡಿಯೋದಕ್ಕೋಗಿ ಹೊರತಾಗಿ ಭೇದಗಳನ್ನು ಮಾಡೋದಕ್ಕಾಗಿ ಅಲ್ಲ. ಒಂದು ವೇಳೆ ಅಂತಹ ದುರ್ಬುದ್ಧಿ ಒಳಗಡೆ ಇದ್ರಪ್ಪ ಅಂದ್ರೆ ಸೃಷ್ಟಿಕರ್ತನ ದೇವರು ವಾಕ್ಯ ಹೇಳುತ್ತೆ, ಆ ರೀತಿಯಾಗಿ ಮಾಡುವಂಥವ್ರು ಯಾರನ್ನ ಹೀನೈಸ್ತಾರಂತೆ? ಸೃಷ್ಟಿಕರ್ತನಾದ ದೇವರನ್ನು. ಆ ರೀತಿಯಾಗಿ ಮಾಡಿದರೆ ಎಲ್ಲಿಗೆ ಹೋಗ್ತಾರೆ ಅವರು?
ಪಾತಾಳಕ್ಕೆ ಇಳಿದು ಹೋಗ್ತಾರೆ. ಹಲ್ಲೆಲೂಯಾ. ದೇವರಿಗೆ ಕುಲ ಇಲ್ಲ, ಆತನು ದೇವರು ಮಾತ್ರ. ಹಲ್ಲೆಲೂಯಾ. ಆದಾಮನನ್ನು ಸೃಷ್ಟಿ ಮಾಡಿದಾಗ ಆದಾಮನಿಂದ ಇಂಥ ಕುಲ ಅಂತೇಳಿ ದೇವರು ಸೃಷ್ಟಿ ಮಾಡಲಿಲ್ಲ. ಅವಳನ್ನು ಸೃಷ್ಟಿ ಮಾಡಿದಾಗ ಅವಳೇ ಇಂತಹ ಕುಲ ಎಂಬುದಾಗಿ ಸೃಷ್ಟಿ ಮಾಡಲಿಲ್ಲ. ಒಬ್ಬರ ಮೂಲಕವಾಗಿ ಇವತ್ತು ಜಗತ್ತೆಲ್ಲ ತುಂಬಿಕೊಂಡಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರೇರಿ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ರಕ್ಷಕನನ್ನ ಕಣ್ಣಾರೆ ಕಾಣುವಂಥ ಮಕ್ಕಳು ನೀವಾಗಬೇಕು. ಸಭೆಯು ನಿಮ್ಮದಾಗಬೇಕು. ಅಂತಹ ಜೀವಿತವನ್ನು ದೇವರೇ ನಾನು ಜೀವಿಸ್ತೀನಿ, ನನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡ್ತೀನಿ, ರಕ್ಷಣೆ ಮಾರ್ಗದಲ್ಲಿ ನಾನು ಬರ್ತೀನಿ ಅಂತೇಳಿ ಒಂದು ದೃಢವಾದ ತೀರ್ಮಾನ ತೆಗೆದುಕೊಳ್ಳ್ರಿ. ಒಂದು ವೇಳೆ ನಿಮ್ಮ ಅತ್ತೆ ಮಾವ ನಿಮಗೆ ಅಡ್ಡಿಪಡಿಸ್ತಾ ಇದ್ದಾರೇನೋ, ಅಷ್ಟು ವರ್ಷಗಳಿಂದ ಅದು ಮಾಡ್ಕೊಂಬಂದ್ವಿ ಇದು ಮಾಡ್ಕೊಂಬಂದ್ವಿ ಅಂತೇಳಿ ಅಂತ ಇದ್ದಾರೇನೋ, ನಿನ್ನ ತಂದೆ ತಾಯಿ ನಿನ್ನ ಸಹೋದರ ಸಹೋದರಿಯರು ಅಡ್ಡಿಪಡಿಸ್ತಾ ಇದ್ದಾರೇನೋ, ಪ್ರಿಯರೇ ಯೇಸು ಬರುವಂಥದ್ದು ಕಾಲ ಸಮೀಪವಾಗಿದೆ. ದೇವರ ವಾಕ್ಯ ಹೇಳ್ತಾ ಇದೆ, ನೀತಿವಂತನು ಇನ್ನೂ ನೀತಿಯನ್ನು ಮಾಡಲಿ, ಪರಿಶುದ್ಧನು ಇನ್ನೂ ತನ್ನನ್ನು ಪವಿತ್ರ ಮಾಡಿಕೊಳ್ಳಲಿ, ಶುದ್ಧನು ಇನ್ನೂ ಶುದ್ಧಿಯಾಗಲಿ, ಪಾಪ ಮಾಡುವವನು ಇನ್ನೂ ಪಾಪವನ್ನೇ ಮಾಡಲಿ, ಅನೀತಿಯನ್ನು ಮಾಡುವವನು ಇನ್ನೂ ಅನೀತಿಯನ್ನೇ ಮಾಡಲಿ. ಅವರವರ ಫಲಗಳನ್ನು ಅವರವರು ಹೊಂದಿಕೊಳ್ಳುವರು. ಯೇಸುವಿನಲ್ಲಿ ಎಲ್ಲ ಮನುಷ್ಯರ ಚರಿತ್ರೆಗಳು ಆತನಲ್ಲಿ ಉಂಟು. ಅವರು ಮಾಡಿರುವಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಒಂದು ಪುಸ್ತಕದಲ್ಲಿ ದೇವರು ಬರೆದಿಟ್ಟಿದ್ದಾನೆ. ಪ್ರಿಯರೇ, ನನ್ನದು ಬರೆದಿದ್ದಾನೆ, ನಿಮ್ಮದೆಲ್ಲರದು ಬರೆದಿದ್ದಾನೆ. ಪ್ರಪಂಚದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಸತ್ತು ಹೋಗಿರ್ತಕ್ಕಂಥ ಪ್ರತಿಯೊಬ್ಬರ ಚರಿತ್ರೆಗಳು ಆತನಲ್ಲಿ ಉಂಟು. ಅದರ ಸಲುವಾಗಿ ಯೇಸು ಹೇಳ್ತಾ ಇದ್ದಾರೆ, ನಾನು ಮಾತ್ರ ದೇವರು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂಬುದಾಗಿ, ನನ್ನ ಹೊರತಾಗಿ ಯಾರೂ ಇಲ್ಲ, ನಾನೇ ಬೆಳಕು ಎಂಬುದಾಗಿ. ಪ್ರಿಯರೇ, ಆತನ ಹೊರತಾಗಿ ಯಾರೂ ಇಲ್ಲ. ಒಂದು ವೇಳೆ ನೀನು ನಂಬಿ ಕೂಡ ರಿಸರ್ವೇಷನ್ ಮಾಡಿಸ್ಕೊಂಡು ಕೂಡ ಇವತ್ತಿನ ದಿವಸ ಭಕ್ತಿಯ ಜೀವಿತದಲ್ಲಿ ಇಲ್ವೇನೋ, ಇವತ್ತು ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ. ದೇವರೇ, ಪುನಃ ನಾನು ಭಕ್ತಿಯನ್ನು ಕಟ್ಟಿಕೊಳ್ಳಬೇಕು, ಪಶ್ಚಾತ್ತಾಪಪಟ್ಟು ಪುನಃ ದೇವರ ಬಳಿಗೆ ನೀನು ಬರುವುದೇ ಆದರೆ ದೇವರು ನಿನ್ನನ್ನು ಕ್ಷಮಿಸಿ ತನ್ನ ಕುಟುಂಬದಲ್ಲಿ ಪುನಃ ಸೇರಿಸಿಕೊಳ್ತಾರೆ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಪ್ಪ. ಹೌದು ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಸ್ವಾಮಿ ನಮ್ಮ ಸಂಗಡ ನೀನು ಮಾತನಾಡಿದ್ದೀಯ. ರಕ್ಷಕನನ್ನು ಕಣ್ಣಾರೆ ಕಾಣುವುದಕ್ಕೋಸ್ಕರವಾಗಿ ನಾವು ಎದುರು ನೋಡುವವರಾಗಬೇಕು ಎಂಬುದಾಗಿ. ಸಿಮೆಯೋನನು ವೃದ್ಧಾಪ್ಯದಲ್ಲಿ ಇದ್ದಾಗಲೂ ಕೂಡ, ಬಹಳ ವೃದ್ಧನಾಗಿದ್ದಾಗಲೂ ಕೂಡ ರಕ್ಷಕನನ್ನು ಕಣ್ಣಾರೆ ಕಂಡು ಎಲ್ಲ ಜನರಿಗೆ ಪ್ರತ್ಯಕ್ಷವಾಗುವುದಕ್ಕೋಸ್ಕರವಾಗಿ ಈತನನ್ನು ನೀನು ಒದಗಿಸಿಕೊಟ್ಟಿದ್ದಿ. ಜ್ಞಾನೋದಯದ ಬೆಳಕು ಎಂಬುದಾಗಿ, ಇಸ್ರಾಯೇಲರಿಗೆ ಕೀರ್ತಿ ಎಂಬುದಾಗಿ ಆತನ ಮೂಲಕವಾಗಿ ಸ್ವಾಮಿ ಒಳ್ಳೆಯ ಮಾತುಗಳನ್ನು ನೀನು ನುಡಿಸಿದ್ದೀಯಪ್ಪ, ಸ್ತೋತ್ರ. ಹೌದು ಸ್ವಾಮಿ, ರಕ್ಷಕನಾಗಿರುವಂಥ ನಿನ್ನನ್ನು ಮಧ್ಯಾಕಾಶದಲ್ಲಿ ನಾವು ಕಾಣುವಾಗ, ಹೌದು ಈತನೇ ನಮಗೋಸ್ಕರವಾಗಿ ಯಜ್ಞವಾಗಿರುವಂಥದ್ದು, ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ಸ್ವಾಮಿ ನೀನೇ ಯಜ್ಞವಾಗಿ ಇದ್ದೀಯಲ್ಲ ಎಂಬುದಾಗಿ ಆ ಸಮಯದಲ್ಲಿ ನಾವು ಕೂಡ ನಿನ್ನನ್ನು ಕಂಡು ನಿನಗೆ ಅಡ್ಡ ಬಿದ್ದು ನಿನ್ನನ್ನು ನಮಸ್ಕರಿಸಿ ಪೂಜಿಸಿ ಸ್ವಾಮಿ ನೀನು ಮಾಡಿದ ಉಪಕಾರಗಳನ್ನೆಲ್ಲ ಆ ಮಧ್ಯ ಆಕಾಶದಲ್ಲಿ ಸ್ಮರಿಸುವ ಜ್ಞಾನವನ್ನು, ಅಲ್ಲಿಗೆ ಮುಟ್ಟುವಂಥ ಭಕ್ತಿಯನ್ನು ನಮ್ಮೆಲ್ಲರಿಗೂ ಅನುಗ್ರಹ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧನಾದ ದೇವರೇ, ಈ ಮಕ್ಕಳನ್ನು ಆಶೀರ್ವಾದ ಮಾಡು, ಇವರ ಜೀವಿತಗಳನ್ನು ಆಶೀರ್ವಾದ ಮಾಡಪ್ಪ. ಕಾಯ ವಾಚ ಮಾನಸ ಪರಿಶುದ್ಧತೆ ಪವಿತ್ರತೆಯನ್ನು ಒದಗಿಸಿಕೊಡಬೇಕೆಂಬುದಾಗಿ, ಯಾವ ವಿಷಯದಲ್ಲಿ ಇವರು ತಪ್ಪಿ ಹೋಗಲಾರ್ದ ಹಾಗೆ ಸ್ಥಿರವಾದ ಭಕ್ತಿ, ಸ್ಥಿರವಾದ ನೀತಿಯಲ್ಲಿ, ಸ್ಥಿರವಾದ ಪವಿತ್ರವಾಗಿರುವಂಥ ಜೀವಿತದಲ್ಲಿ ಜೀವಿಸುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ, ಕೌಟುಂಬಿಕವಾಗಿರುವಂಥ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡು, ಶಾಂತಿ, ಸಮಾಧಾನ, ನೆಮ್ಮದಿ, ಸೌಖ್ಯತೆ, ಐಕ್ಯತೆಯನ್ನು ಅನುಗ್ರಹ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿಬಿಡು ಒಂದೇ ಪರಮ ತಂದೆ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಬಲಪಡಿಸುವಿಕೆ ಕೂಡಿ ಬಂದಿರುವ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆಯ ಸಮಯ